ನೋಡಿ ಪ್ರೀವಿಯಸ್ ಕ್ಲಾಸಲ್ಲಿ 54 ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 55. ಪ್ರಾಬ್ಲಮ್ ನಂಬರ್ 55. ನೋಡಿ ಯಾವ ಥರ ಮಾಡ್ಕೊತೀವಿ. ಎ ಬ್ಯಾಗ್ ಕಂಟೈನಿಂಗ್ 50 ಟಿಕೆಟ್ಸ್ ನಂಬರ್ಡ್ 1 2 3 ಅಪ್ ಟು 50, of which 5 are drawn at random and arranged in ascending order ಅಂತ ಹೇಳಿದ್ದಾರೆ. ಹೌದಾ? ಆಫ್ ಮ್ಯಾಗ್ನಿಟ್ಯೂಡ್ x1 ಲೆಸ್ ದ್ಯಾನ್ x2 ಲೆಸ್ ದ್ಯಾನ್ x3 ಲೆಸ್ ದ್ಯಾನ್ x4 ಲೆಸ್ ದ್ಯಾನ್ x5 ಈ ಥರ ಅರೇಂಜ್ ಮಾಡಬೇಕು. ದ ಪ್ರಾಬಬಿಲಿಟಿ ದಟ್ x3 ಈಸ್ ಈಕ್ವಲ್ ಟು 30 ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಈಸಿ ಇದೆ. ಯಾವ ಥರ ಮಾಡ್ಕೊತೀವಿ ಅಂತೇಳಿ, ಎ ಬ್ಯಾಗ್ ಕಂಟೈನಿಂಗ್ 50 ಟಿಕೆಟ್ಸ್ ಅಂತ ಹೇಳಿದ್ದಾರೆ. ಹೌದಾ? ಹಾಗಾದ್ರೆ ಟೋಟಲ್ ಎನ್ ಆಫ್ ಎಸ್ ಒಟ್ಟು 50 ಇದೆ. ಅದರಲ್ಲಿ ನಾವು ಎಷ್ಟು ಡ್ರಾ ಮಾಡಬೇಕು? 5ನ ಡ್ರಾ ಮಾಡಬೇಕು. ಹಾಗಾದ್ರೆ ಇಲ್ಲಿ ಎನ್ ಆಫ್ ಎಸ್ನ ಏನು ಬರಿತೀವಿ ನಾವು? 50ಯಲ್ಲಿ 5 ಡ್ರಾ ಮಾಡಬೇಕು ತಾನೆ, ಅದಕ್ಕೆ 15C5 ಬರ್ಕೊಂಡ್ಬಿಡ್ತೀವಿ. ಈವೆಂಟ್ನ ಕರೆಕ್ಟಾಗಿ ಬರೆಯೋದು ಗೊತ್ತಾಗಬೇಕು. ಹೌದಾ? ಆ ಡ್ರಾನ್ ಅಟ್ ರ್ಯಾಂಡಮ್ ಆ್ಯಂಡ್ ಅರೇಂಜ್ಡ್ ಇನ್ ಅಸೆಂಡಿಂಗ್ ಆರ್ಡರ್ ಅಂತ ಹೇಳಿದ್ದಾರೆ. ಅಸೆಂಡಿಂಗ್ ಆರ್ಡರ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ನೋಡಿ, ಇದು x1, ಇದು x2, ಇದು x3, x4, x5 ಈ ಥರ ಅರೇಂಜ್ ಮಾಡಿದಾಗ ದ ಪ್ರಾಬಬಿಲಿಟಿ ದಟ್ x3 ಈಸ್ ಈಕ್ವಲ್ ಟು 30, ಇದು 30ನೇ ಇರಬೇಕು ತಾನೆ, ಇದು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಈಗ ಇದೊಂದು ಈವೆಂಟ್ ಬರಿಬೇಕು. ಹೌದಾ? ಹಾಗಾದ್ರೆ ಇಲ್ಲಿ ಈವೆಂಟ್ನ ನಾನೇನದು ಏನು ತೊಗೊತೀವಿ ಅಂದರೆ, ಹೌದಾ, x3 ಈಸ್ 30 ಅಂತ ತೊಗೊಂಡ್ವಿ ಅಂದರೆ ದಟ್ ಇಂಪ್ಲೈಸ್ ಎನ್ ಆಫ್ ಎ ಈಸ್ ಈಕ್ವಲ್ ಟು, ನೋಡಿ ಎನ್ ಆಫ್ ಎ ಏನು ಬರುತ್ತೆ ಅಂದರೆ, ಈಗ x1 x2 ಎರಡು ಸೆಲೆಕ್ಟ್ ಮಾಡ್ಬೇಕು ತಾನೆ, ಇವೆರಡು ಯಾವುದಕ್ಕಿಂತ ಕಮ್ಮಿ ಇರಬೇಕು? 30ಕ್ಕಿಂತ ಕಮ್ಮಿ ಇರಬೇಕು. ಅಂದರೆ 30ಕ್ಕಿಂತ ಕಮ್ಮಿ ಅಂದರೆ ಇದರೊಳಗೆ ಎಷ್ಟು ನಂಬರ್ಸ್ ಬರುತ್ತೆ? 1ಇಂದ 29 ತನಕ ಬರುತ್ತಾನೆ. ಹಾಗಾದರೆ ಇಲ್ಲಿ 1 to 29 ಎರಡನ್ನ ಸೆಲೆಕ್ಟ್ ಮಾಡಬೇಕು. ಹೌದಾ? 30 ಆದಮೇಲೆ ಎಷ್ಟು ನಂಬರ್ ಬರುತ್ತೆ? 31ಇಂದ 31 to 50 ಇದರೊಳಗೆ ಎಷ್ಟು ಸೆಲೆಕ್ಟ್ ಮಾಡಬೇಕು ನಾನು? 2. ಈ ಥರ ಸೆಲೆಕ್ಟ್ ಮಾಡಿಕೊಂಡೆ ಅಂದರೆ ಇದಂತೂ ಫಿಕ್ಸ್ಡ್ ಇದು. ಹೌದಾ? x3 ಇಸ್ ಫಿಕ್ಸ್ಡ್. ಹೌದಾ? ಇನ್ನು ಉಳಿದಿರೋ 4 ನಂಬರ್ ಇದೇ ಥರ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಅವಾಗ ನಮಗೆ x3 ಯಾವಾಗಲೂ ಏನಾಗಿರುತ್ತೆ? 30 ಆಗುತ್ತೆ. ಹಾಗಾದ್ರೆ ಇದೇ ಥರ ಸೆಲೆಕ್ಟ್ ಮಾಡಬೇಕು ಅಂದರೆ 1ಇಂದ 29 ಅಂದರೆ ಟೋಟಲು 29 ನಂಬರ್ಸ್ ಇದೆ. 29ನಲ್ಲಿ 2 ಸೆಲೆಕ್ಟ್ ಮಾಡಬೇಕು ಇಂಟು, ಹೌದಾ, 30 ಅನ್ನೋದು ಫಿಕ್ಸ್ಡ್, ಅದು 1 ಫಿಕ್ಸ್ಡ್, ಅದು ಇಂಟು ಇದರೊಳಗೆ 31ಇಂದ 50 ಅಂದರೆ ಇದರೊಳಗೆ ಎಷ್ಟು ನಂಬರ್ಸ್ ಇದೆ? 20 ನಂಬರ್ಸ್ ಇದೆ. ಹೌದಾ? ಇದರಲ್ಲೂ 20 ನಂಬರ್ಸ್ ಇದೆ ಅಂದರೆ 20ಯಲ್ಲಿ 2 ಸೆಲೆಕ್ಟ್ ಮಾಡಬೇಕು. ಅದಕ್ಕೆ 20C2 ಅಂದರೆ ಇದೆಷ್ಟು ಬರುತ್ತೆ? 29C2 ಇಂಟು 20C2 ಬರುತ್ತೆ. ಹೌದಾ? ಇದು ಎನ್ ಆಫ್ ಎ ಆಯಿತು. ದೇರ್ಫೋರ್ ಪ್ರಾಬಬಿಲಿಟಿ ಆಫ್ ಎ ಏನು ಬರ್ಬೋದು? ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಅಂದರೆ 29C2 ಇಂಟು 20C2 ಬೈ 50C5 ಬರುತ್ತೆ. ಹೌದಾ? ನೋಡಿ ಆಪ್ಷನ್ ಸಿ ಬರುತ್ತೆ. ಈಸಿ ಇದೆ. ಅಂದರೆ ನೋಡಿ ಇಲ್ಲಿ ಯಾವ ಥರ ಮಾಡ್ಕೊಂಡ್ವಿ ಅಂತೇಳಿ ಐಡಿಯಾ ಕರೆಕ್ಟಾಗಿ ಗೊತ್ತಾಗಬೇಕಷ್ಟೇ. ಇಲ್ಲಿ ಎ, ಹೌದಾ, x3ನ 30 ಅಂತೇಳಿ ಕೊಟ್ಬಿಟ್ಟಿದ್ದಾರೆ. x1 x2ನ ಸೆಲೆಕ್ಟ್ ಮಾಡಬೇಕು ಮತ್ತು x4 x5ನೂ ಸೆಲೆಕ್ಟ್ ಮಾಡಬೇಕು. ಹೌದಾ? x1 x2 ಸೆಲೆಕ್ಟ್ ಮಾಡಬೇಕು ಅಂದರೆ ಇಲ್ಲಿ ಏನಂತ ಹೇಳಿದ್ವಿ? ಟೋಟಲ್ಲು 2 ಸೆಲೆಕ್ಟ್ ಮಾಡಬೇಕು ಇನ್ 1 to 29. 1 to 29 ಅಂದರೆ ಟೋಟಲ್ ನಂಬರ್ಸು 29 ನಂಬರ್ಸಲ್ಲಿ 2 ಸೆಲೆಕ್ಟ್ ಮಾಡಬೇಕು. 31 to 50 ಅಂದರೆ ಟೋಟಲ್ ನಂಬರ್ಸ್ 20 ಇದೆ, ಅದರಲ್ಲಿ 2 ಸೆಲೆಕ್ಟ್ ಮಾಡಬೇಕು. ಅದಕ್ಕೆ 29C2 ಮತ್ತು 20C2 ಇದೊಂದು ಒಂದೇ ಒಂದು ಪಾಸಿಬಿಲಿಟಿ. 30 ಫಿಕ್ಸ್ ತಾನೆ, ಅದಕ್ಕೆ 1 ಬರ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ವಿ. ಆಯ್ತಲ್ಲ? ನೆಕ್ಸ್ಟ್ ನೋಡಿ 56. A man takes a step forward with probability 0.4. ಅಂದರೆ ಫಾರ್ವರ್ಡಿಗೆ 0.4 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಆ್ಯಂಡ್ ಬ್ಯಾಕ್ವರ್ಡ್ ವಿತ್ ಪ್ರಾಬಬಿಲಿಟಿ 0.6. ಬ್ಯಾಕ್ವರ್ಡಿಗೆ 0.6. ಹೌದಾ? ದ ಪ್ರಾಬಬಿಲಿಟಿ ದಟ್ ಅಟ್ ದ ಎಂಡ್ ಆಫ್ 11 ಸ್ಟೆಪ್ಸ್, ಅಟ್ ದ ಎಂಡ್ ಆಫ್ 11 ಸ್ಟೆಪ್ಸ್, ಹೌದಾ, ಹೀ ಈಸ್ 1 ಸ್ಟೆಪ್ ಅವೇ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಈಸ್ ಅಂತ ಹೇಳಿದ್ದಾರೆ. ಹೌದಾ? 1 ಸ್ಟೆಪ್ ಅವೇ ಅಂತ ಹೇಳಿದ್ರೆ ಇದರೊಳಗೆ ಯಾವ ಥರ ಮಾಡ್ಕೋಬೇಕು ಅಂತೇಳಿ ಗೊತ್ತಾಗಬೇಕು. ನೋಡಿ 1 ಸ್ಟೆಪ್ ಅವೇ ಅಂತ ಹೇಳಿದ್ರೆ ಈಗ 2 ಪಾಸಿಬಿಲಿಟಿ ಇದೆ, ಗೊತ್ತಿರಬೇಕು.
ನೋಡಿ ಇದನ್ನು ಸ್ಟಾರ್ಟಿಂಗ್ ಪಾಯಿಂಟ್ ಅನ್ಕೊತೀನಿ. ಈಗ ಇದು ನಮಗೆ ಸ್ಟಾರ್ಟಿಂಗ್ ಪಾಯಿಂಟ್ ಇದು, ಹೌದಾ? ನೋಡಿ ಈಗ ಒನ್ ಸ್ಟೆಪ್ ಅವೇ ಅಂತ ಹೇಳಿದರೆ ನೋಡಿ ಇಲ್ಲಾದರೂ ಇರ್ಬೋದು ಅಥವಾ ಇಲ್ಲಾದರೂ ಇರ್ಬೋದು, ಹೌದಾ? ಅಥವಾ ಫ್ರಂಟ್ ಆದರೂ ಇರ್ಬೋದು, ಬ್ಯಾಕ್ ಆದರೂ ಇರ್ಬೋದು. ಇದನ್ನು ಒನ್ ಸ್ಟೆಪ್ ಅಂತ ತೊಗೊತೀನಿ, ಇದನ್ನು ಒನ್ ಸ್ಟೆಪ್ ಅಷ್ಟೆ, ಹೌದಾ? ಅಂದರೆ ಈಗ ಎರಡು ಪಾಸಿಬಿಲಿಟಿ ಇದೆ. ನೋಡಿ ಇಲ್ಲಿಗೆ ಬರಬೇಕು ಅಂದರೆ ಏನೇನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಎಷ್ಟು ಸ್ಟೆಪ್ ಫಾರ್ವರ್ಡು ಎಷ್ಟು ಸ್ಟೆಪ್ ಬ್ಯಾಕ್ವರ್ಡ್ ಮಾಡಬೇಕು ಅಂತ ಗೊತ್ತಾಗಬೇಕು. ಟೋಟಲ್ 11 ಸ್ಟೆಪ್ಸ್ ಇದೆ, ಹೌದಾ? ನೋಡಿ 6 ಸ್ಟೆಪ್ ಫಾರ್ವರ್ಡು 5 ಸ್ಟೆಪ್ ಬ್ಯಾಕ್ವರ್ಡ್ ಮಾಡಿದ್ರೆ ಇಲ್ಲಿ ಬರ್ತೀವ, ಹೌದಾ? ಅಂದರೆ ಇಲ್ಲಿ ಏನು ಮಾಡ್ಕೊತೀವಿ ಅಂದರೆ 6 ಫಾರ್ವರ್ಡ್ 5 ಬ್ಯಾಕ್ವರ್ಡ್ ಮಾಡಬೇಕಿದೆ, ಹೌದಾ? ಈ ಪಾಯಿಂಟ್ ಬರಬೇಕು ಅಂದರೆ ಅದೇ ಥರ ಈ ಪಾಯಿಂಟ್ ಬರಬೇಕು ಅಂದರೆ ಏನು ಮಾಡಬೇಕು ನಾವು? ಒಂದು ಸ್ಟೆಪ್ ಹಿಂದೆ ಬರಬೇಕು ಅಂದರೆ 6 ಬ್ಯಾಕ್ವರ್ಡು 5 ಫಾರ್ವರ್ಡ್ ಮಾಡ್ಕೊಂಡ್ವಿ ಅಂದರೆ, ಹೌದಾ? ಅವಾಗ ಇಲ್ಲಿ ಬರ್ತಿರ್ತಾನೆ, ಇಲ್ಲೇನು ಬರ್ಕೋಬೇಕು ನಾವು? ಇಲ್ಲಿ 6 ಬ್ಯಾಕ್ವರ್ಡ್ 5 ಫಾರ್ವರ್ಡ್, ಹೌದಾ? ಈ ಥರ ಮಾಡ್ಕೊಂಡ್ವಿ ಅಂದರೆ ಇಲ್ಲಿ ಬರುತ್ತಲ್ಲ. ಹಾಗೆ ನೋಡಿ ಎರಡೂ ಪ್ರಾಬಬಿಲಿಟಿ ಕಂಡುಹಿಡಿಬೇಕು. ಹಾಗಾದ್ರೆ ಇಲ್ಲಿ ನೋಡಿ ಏನು ಬರುತ್ತೆ ಅಂದರೆ ನಾವು ಪ್ರಾಬಬಿಲಿಟಿ ಆಫ್ ಏನು ಕೇಳಿರೋದು ನಮಗಲ್ಲಿ? ಒನ್ ಸ್ಟೆಪ್ ಅವೇ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್ ತಾನೆ. ಒನ್ ಸ್ಟೆಪ್ ಅವೇ ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್ ಇಸ್ ಈಕ್ವಲ್ ಟು, ಇದಾಗಬೇಕು ಅಂದರೆ ಎರಡು ಪಾಸಿಬಿಲಿಟಿ ಇದೆ. ಒಂದು 6 ಫಾರ್ವರ್ಡ್ 5 ಬ್ಯಾಕ್ವರ್ಡ್ ಪ್ಲಸ್ ಇನ್ನೊಂದು 6 ಬ್ಯಾಕ್ವರ್ಡ್ 5 ಫಾರ್ವರ್ಡ್, ಹೌದಾ? ಅಂದರೆ ನೋಡಿ ಇದನ್ನು ಆ್ಯಕ್ಚುಲಿ ಯಾವ ಥರ ಬರ್ಕೋಬೇಕು ಅಂದರೆ ಇದು ಪ್ರಾಬಬಿಲಿಟಿ ಆಫ್ 6 ಫಾರ್ವರ್ಡ್ ಅಂದರೆ 6F ಇರುತ್ತೆ ಈ ಥರ, ಹೌದಾ? ನೆಕ್ಸ್ಟು 5 ಬ್ಯಾಕ್ವರ್ಡ್ ಇರುತ್ತೆ, ಹೌದಾ? ಅದೇ ಥರ ಇಲ್ಲಿ 6 ಬ್ಯಾಕ್ವರ್ಡ್ ಇರುತ್ತೆ, 5 ಫಾರ್ವರ್ಡ್. ಮತ್ತು ನೋಡಿ ಇದೇ ಥರ ಮಾಡ್ಕೋಬೇಕಂತೇನಿಲ್ಲ, ಇದನ್ನು ನಾವು ಯಾವ ಥರ ಬೇಕಾದರೂ ಸೆಲೆಕ್ಷನ್ ಮಾಡ್ಕೋಬೋದು, ಹೌದಾ? ಅಂದರೆ ಈಗ ಫಸ್ಟೇ ಫಾರ್ವರ್ಡ್ ಹೋಗೋದು, ಅದಾದಮೇಲೆ ಮತ್ತೆ 3 ಬ್ಯಾಕ್ವರ್ಡ್ ಬರೋದು, ಮತ್ತೊಂದು 4 ಫಾರ್ವರ್ಡ್ ಹೋಗೋದು, ಹೌದಾ? ಈ ಥರ ನಾವು ಮಾಡ್ಕೊತ ಹೋಗ್ಬೋದು, ಹೌದಾ? ಇದನ್ನ ಹೇಗೆ ಬೇಕಾದ್ರೂ ಅರೇಂಜ್ ಮಾಡ್ಬೋದು. ಅದಕ್ಕೆ ನೋಡಿ ಇದ್ರದ್ದು ಪ್ರಾಬಬಿಲಿಟಿ ಯಾವ ಥರ ಬರಿತೀವಿ ಅಂದರೆ ಟೋಟಲ್ ನಮಗೆ 11 ಇದೆ. 11ನಲ್ಲಿ ಇದೆಷ್ಟು ಬರಬೇಕು? ನಮಗೆ 6 ಬರಬೇಕು. ಅದಕ್ಕೆ 11C6 ತೊಗೊತೀನಿ, ಹೌದಾ? ಇನ್ನು ಉಳಿದಿರೋದು ಹೇಗಾದ್ರು ಬರ್ಕೋಬೋದು, ಹೌದಾ? ಅದಕ್ಕೆ 11C6 ಮತ್ತು ಒಂದು ಫಾರ್ವರ್ಡಿಂದು ನಮಗೆ ಪ್ರಾಬಬಿಲಿಟಿ 0.4 ಇದೆ ತಾನೆ. ಹಾಗಾದ್ರೆ ಇದು ಏನಾಗುತ್ತೆ? ಇದು 0.4 ಇಂಟು 0.4 ಈ ಥರ 6 ಟೈಮ್ಸ್ ಬರಿಬೇಕು, ಹೌದಾ? ಈ ಥರ ಎಷ್ಟು ಟೈಮ್ಸ್ ಬರಿತೀವಿ? 6 ಟೈಮ್ಸ್. ಯಾಕಂದರೆ 6 ಫಾರ್ವರ್ಡ್ ಇದೆ ತಾನೆ, ಅದೇ 6 ಟೈಮ್ಸ್ ಬರಿತೀವಿ. ನೆಕ್ಸ್ಟ್ ಸೇಮ್ ಟೈಪು ಬ್ಯಾಕ್ವರ್ಡಿಂದ ಎಷ್ಟು ಬರ್ತಾ ಹೋಗುತ್ತೆ? 0.6 ಇಂಟು 0.6 ಅಪ್ ಟು 5 ಟೈಮ್ಸ್, ಹೌದಾ? 0.6 ಇಂಟು 0.6 ಅಪ್ ಟು 0.6 ಟೋಟಲ್ 5 ಟೈಮ್ಸ್, ಹೌದಾ? ನೋಡಿ ಈ ಥರ ಮಾಡ್ಕೊಂಡ್ವಿ. ಅದೇ ಥರ ಈಗ ಪ್ಲಸ್ ಇನ್ನೊಂದು ಬರಿಬೇಕಲ್ಲ, ಅದರದ್ದು ಏನಾಗ್ಬೋದು? ನೋಡಿ 11ನಲ್ಲಿ ಇದನ್ನು 6 ಇದೆ, ಅಥವಾ ಇದನ್ನಾದರೂ ತೊಗೋಬೋದು. 11C5 ಅಂದರೂ ಒಂದೇ, 11C6 ಅಂದರೂ ಒಂದೇ. ಯಾಕಂದರೆ NCR ಇಸ್ ಈಕ್ವಲ್ ಟು NC n-R ಬರೀಬೋದಲ್ಲ. ಹಾಗಾದ್ರೆ ಇದನ್ನು 11C6 ಟೈಪು ಅರೇಂಜ್ ಮಾಡ್ಕೋಬೋದು, ಸೆಲೆಕ್ಟ್ ಮಾಡ್ಬೋದಲ್ಲ, ಹೌದಾ? ನೆಕ್ಸ್ಟ್ ಏನು ಮಾಡ್ಕೊತೀವಿ? ಪ್ರಾಬಬಿಲಿಟಿ ಆಫ್ ಬ್ಯಾಕ್ವರ್ಡ್ ಎಷ್ಟಿರೋದು? 0.6. ಅದಕ್ಕೆ 0.6 ಇಂಟು 0.6 ಇಂಟು 0.6 ಅಪ್ ಟು 6 ಟೈಮ್ಸ್ ಅಲ್ಲ ಇದು. ನೆಕ್ಸ್ಟ್ ಸಿಮಿಲರ್ಲಿ ಏನು ಬರುತ್ತೆ? 0.4 ಇಂಟು 0.4 ಅಪ್ ಟು 5 ಟೈಮ್ಸ್, ಹೌದಾ? ಇದು ನಮಗೆ 5 ಟೈಮ್ಸ್ ಬರುತ್ತೆ. ಇದು ಸಿಂಪ್ಲಿಫೈ ಮಾಡಿದ್ರೆ ಬಂದ್ಬಿಡುತ್ತೆ ಆನ್ಸರು. ಆನ್ಸರ್ 11C6 ಅಲ್ಲೇ ಇದೆ. ಈಗ ಅದೇನು ಸಿಂಪ್ಲಿಫೈ ಮಾಡೋಕ್ಕೆ ಹೋಗಲ್ಲ, ಹಾಗೆ ಬರ್ಕೊತೀವಿ 11C6ನ. ಇದನ್ನೀಗ ಬರೀಬೋದಲ್ಲ, 11C6 ಇಂಟು 0.4 ಹೋಲ್ ಪವರ್ 6 ಇಂಟು 0.6 ಹೋಲ್ ಪವರ್ 5 ಪ್ಲಸ್ 11C6 ಇಂಟು 0.6 ಹೋಲ್ ಪವರ್ 6 ಇಂಟು 0.4 ಹೋಲ್ ಪವರ್ 5. ನೋಡಿ ಎರಡರಲ್ಲೂ ಏನು ಕಾಮನ್ ತೆಗಿತೀವಿ? 11C6 ಇಂಟು 0.4 ಹೋಲ್ ಪವರ್ 5 0.6 ಹೋಲ್ ಪವರ್ 5 ಕಾಮನ್ ತೆಗಿಬೋದಲ್ಲ.
ಅದು ನೋಡಿ ಇಲ್ಲಿ 0.4 ಹೋಲ್ ಪವರ್ 5 ಕಾಮನ್ ತೊಗೊಂಡೆ ಅಂದರೆ 1.4 ಉಳಿಯುತ್ತೆ. ಇನ್ನೊಂದು ಕಾಮನ್ ಬಂತು ಇಲ್ಲಿ 0.6 ಹೋಲ್ ಪವರ್ 5 ಕಾಮನ್ ತೊಗೊಂಡೆ ಅಂದರೆ 0.6 ಉಳಿಯುತ್ತೆ. ಉಳಿದಿರೋದೆಲ್ಲ ಕಾಮನ್ ಬರುತ್ತಲ್ಲ. 0.6 ಪ್ಲಸ್ 0.4 ಅಂದರೆ 1 ಆಗ್ಬಿಡುತ್ತೆ. 1 ಇಂಟು ಎನಿ ನಂಬರ್ ಅಂದರೆ ಇದು 11C6 ಇಂಟು 0.4 ಹೋಲ್ ಪವರ್ 5 ಇಂಟು 0.6 ಹೋಲ್ ಪವರ್ 5 ಬರುತ್ತೆ. ಅಂದರೆ ಆನ್ಸರು 0.4 ಇಂಟು 0.6 ಅಂದರೆ 0.24 ಆಗುತ್ತಲ್ಲ. 0.24 ಹೋಲ್ ಪವರ್ 5 ಬರಿಬೋದು. ಅಂದರೆ ಆಪ್ಷನ್ ಎ ಬರುತ್ತಲ್ಲ. ಗೊತ್ತಾಯ್ತಲ್ಲ ಹೇಗೆ ಮಾಡ್ಕೊಂಡ್ವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕಷ್ಟೇ. ಈಸಿ ಇದೆ. ನೆಕ್ಸ್ಟ್ ನೋಡಿ ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ಸ್ ಈ ಥರದ್ದಿದೆ. ಹೌದಾ 57 ಸ್ಟೇಟ್ಮೆಂಟ್ 1 ಏನು ಕೊಟ್ಟಿರೋದು ನಮಗೆ ಗಿವನ್ EI ಅಂದರೆ I = 1 2 3 ಅಪ್ ಟು N ಆರ್ N ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಹೇಳಿದ್ದಾರೆ. ಹೌದಾ ಇಂಡಿಪೆಂಡೆಂಟ್ ಈವೆಂಟ್ಸು ಸಚ್ ದಟ್ P ಆಫ್ EI ಬಾರ್ ಕೊಟ್ಟಿರೋದು. ಹೌದಾ P ಆಫ್ EI ಬಾರ್ ಇಸ್ ಈಕ್ವಲ್ ಟು I ಬೈ 1 ಪ್ಲಸ್ I. ದೆನ್ ದ ಪ್ರಾಬಬಿಲಿಟಿ ದಟ್ ನನ್ ಆಫ್ N ಈವೆಂಟ್ಸ್ ಅಕ್ಕರ್ ಈಸ್ ಅಂತ ಹೇಳಿದ್ದಾರೆ. ಅಂದರೆ ಯಾವುದೂ ಬರಬಾರ್ದು. ಹೌದಾ ನನ್ ಆಫ್ N ಈವೆಂಟ್ಸ್ ಅಕ್ಕರ್ ನೋಡಿ ನೀದರ್ ಎ ನಾರ್ ಬಿ ಅಂತ ಹೇಳಿದ್ರೆ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಬರಿತಾ ಇದ್ವಿ. ಹೌದಾ ಹಾಗೆ ನನ್ ಆಫ್ N ಈವೆಂಟ್ಸ್ ಅಕ್ಕರ್ ಅಂದರೆ ಇಲ್ಲಿ ಏನು ಕೇಳಿದ್ರು ಅಂದರೆ ಪ್ರಾಬಿಲಿಟಿ ಆಫ್ E1 ಯೂನಿಯನ್ E2 ಯೂನಿಯನ್ ಅಪ್ ಟು EN ಹೋಲ್ ಬಾರ್. ಹೌದಾ ಇದರ ವ್ಯಾಲ್ಯೂನ N/N+1 ಅಂತ ಹೇಳಿದ್ದಾರೆ. ಇದನ್ನು ಹೇಗೆ ಬರಿಬೋದು ನಾವು ಇದನ್ನು P ಆಫ್ E1 ಬಾರ್ ಇಂಟರ್ಸೆಕ್ಷನ್ E2 ಬಾರ್ ಇಂಟರ್ಸೆಕ್ಷನ್ E3 ಬಾರ್ ಇಂಟರ್ಸೆಕ್ಷನ್ ಅಪ್ ಟು EN ಬಾರ್ ಬರಿಬೋದಲ್ಲ. ನೆಕ್ಸ್ಟ್ ನೋಡಿ ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಇತ್ತು ಅಂದರೆ ಹೌದಾ ಇಫ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇತ್ತು ಅಂದರೆ ಎ ಡ್ಯಾಶ್ ಆ್ಯಂಡ್ ಬಿ ಡ್ಯಾಶ್ ಇಸ್ ಆರ್ ಆಲ್ಸೋ ಇಂಡಿಪೆಂಡೆಂಟ್ ಗೊತ್ತಿರಬೇಕು. ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇತ್ತು ಅಂದರೆ ಎ ಡ್ಯಾಶ್ ಆ್ಯಂಡ್ ಬಿ ಡ್ಯಾಶ್ ಆಲ್ಸೋ ಇಂಡಿಪೆಂಡೆಂಟ್ ಅಲ್ಲ. ಹೌದಾ ಅದು ಇಂಡಿಪೆಂಡೆಂಟ್ ಇತ್ತು ಅಂದರೆ ಎಲ್ಲಾದರೂ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಅಂದರೆ P ಆಫ್ E1 ಬಾರ್ ಇಂಟು P ಆಫ್ E2 ಬಾರ್ ಇಂಟು P ಆಫ್ E3 ಬಾರ್ ಅಪ್ ಟು P ಆಫ್ EN ಬಾರ್ ಇದೆಲ್ಲ ವ್ಯಾಲ್ಯೂ ಬರ್ಕೊಂತೀವಿ. P ಆಫ್ I ಬಾರ್ ಅಂದರೆ I/1 ಪ್ಲಸ್ I ಕೊಟ್ಟಿದ್ದಾರೆ. ಇದು 1/1 ಪ್ಲಸ್ 1 ಆಯಿತು. ಅದೇ ಥರ ಇದು 2/1 ಪ್ಲಸ್ 2 3/1 ಪ್ಲಸ್ 3 ಈ ಥರ ಲಾಸ್ಟಿಗೆ N/1 ಪ್ಲಸ್ N ಬರುತ್ತೆ. ಇದು ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದರೆ 1/2 ಇಂಟು 2/3 ಇಂಟು 3/4 ಅಪ್ ಟು N/1 ಪ್ಲಸ್. ಹೌದಾ ನೋಡಿ ಈ ಥರ ಕ್ಯಾನ್ಸಲ್ ಆಗ್ತಿದೆ. 3 ಕ್ಯಾನ್ಸಲ್ ಆಯಿತು. 4 ಕ್ಯಾನ್ಸಲ್ ಆಗುತ್ತೆ. ಆ ಥರ ಇಲ್ಲಿ N ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ಏನು ಉಳಿಯುತ್ತೆ 1/1 ಪ್ಲಸ್ N ಬರುತ್ತೆ. ಅದರಲ್ಲಿ N/N+1 ಕೊಟ್ಟಿದ್ದಾರೆ. ದೇರ್ಫೋರ್ ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್ ಬರುತ್ತೆ. ಹೌದಾ ನೆಕ್ಸ್ಟ್ ನೋಡಿ ಸ್ಟೇಟ್ಮೆಂಟ್ 2 ಮಾಡ್ಕೊಳ್ಳಿ. ಸ್ಟೇಟ್ಮೆಂಟ್ 2 ಏನಂತ ಹೇಳಿರೋದು ಪ್ರಾಬಬಿಲಿಟಿ ಆಫ್ ಅಕ್ಕರೆನ್ಸ್ ಆಫ್ ಆಲ್ ಇಂಡಿಪೆಂಡೆಂಟ್ ಈವೆಂಟ್ಸ್ ಟುಗೆದರ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ದ ಪ್ರಾಬಬಿಲಿಟಿ ಆಫ್ ದೀಸ್ ಈವೆಂಟ್ಸ್. ಅದು ಟ್ರೂ ಇದೆ. ಹೌದಾ ಅಂದರೆ ಇಂಡಿಪೆಂಡೆಂಟ್ ಈವೆಂಟ್ಸಿಂದು ಡೆಫಿನೇಷನ್ ಇದೆ ಅಷ್ಟೇ ಇಲ್ಲಿ. ಹೌದಾ ಇಂಡಿಪೆಂಡೆಂಟ್ ಈವೆಂಟ್ಸಿಂದು ಡೆಫಿನೇಷನ್ ಏನಂತ ಕೊಟ್ಟಿರೋದು ಪ್ರಾಬಬಿಲಿಟಿ ಆಫ್ ಅಕ್ಕರೆನ್ಸ್ ಆಫ್ ಆಲ್ ಇಂಡಿಪೆಂಡೆಂಟ್ ಈವೆಂಟ್ಸ್. ಹೌದಾ ಅಂದರೆ ಸೈಮಲ್ಟೇನಿಯಸ್ ಅಕ್ಕರೆನ್ಸ್ ಆಫ್ ಆಲ್ ಈವೆಂಟ್ಸ್ ಅಂತ ಹೇಳಿದ್ರೆ ಇಂಟರ್ಸೆಕ್ಷನ್ ಬರ್ಕೊತೀವಿ. ಅದು ಡೈರೆಕ್ಟಾಗಿ ನಮಗೆ ಏನು ಕೊಟ್ಟಿದ್ದಾರೆ ಅಂದರೆ ಪ್ರಾಡಕ್ಟ್ ಆಫ್ ಆಲ್ ದೀಸ್ ಈವೆಂಟ್ಸ್. ಹೌದಾ ಸರಿ ಇದೆ ಅದು. ಅಂದರೆ ಸ್ಟೇಟ್ಮೆಂಟು ಈ ಥರ ಕೊಟ್ಟಿದ್ದಾರೆ ಅಷ್ಟೇ. P ಆಫ್ E1 ಇಂಟರ್ಸೆಕ್ಷನ್ E2 ಇಂಟರ್ಸೆಕ್ಷನ್ E3 ಅಪ್ ಟು EN ಇತ್ತು ಅಂದರೆ P ಆಫ್ E1 ಇಂಟು P ಆಫ್ E2 ಅಪ್ ಟು P ಆಫ್ E. ಹೌದಾ ದೇರ್ಫೋರ್ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. ಹೌದಾ ಅಥವಾ ಟ್ರೂ ಅಂತ ಬರಿಬೋದು. ಹೌದಾ
ಅದೇ ಇಲ್ಲಿ ಇಂಡಿಪೆಂಡೆಂಟ್ ಇದ್ದಾಗ ಮಾತ್ರ ಈ ಥರ ಬರಿಬೋದು, ಹೌದಾ? ಇಲ್ಲಾಂದರೆ ಸೈಮಲ್ಟೇನಿಯಸ್ ಅಕರೆನ್ಸ್ ಆಫ್ ಎನ್ ಇವೆಂಟ್ಸ್ ಆಗುತ್ತೆ. ಸೈಮಲ್ಟೇನಿಯಸ್ ಅಕರೆನ್ಸ್ ಆಫ್ ಎನ್ ಇವೆಂಟ್ಸ್ ಅಂತ ಹೇಳಿದ್ರೆ ನಾವು ಆ್ಯಕ್ಚುಲಿ ಮಲ್ಟಿಪ್ಲಿಕೇಶನ್ ಥಿಯರಮನ್ನು ಪ್ರಾಬಬಿಲಿಟಿ ಯೂಸ್ ಮಾಡಬೇಕಿತ್ತು, ಹೌದಾ? ಅದೇ ಇಂಡಿಪೆಂಡೆಂಟ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೆ ಸ್ಟೇಟ್ಮೆಂಟ್ 2 ಈಸ್ ಟ್ರೂ ಆಯಿತು. ಅಂದರೆ ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್, ಸ್ಟೇಟ್ಮೆಂಟ್ 2 ಈಸ್ ಟ್ರೂ ಅಂತ ಹೇಳಿದ್ರೆ ಇಲ್ಲಿ ಯಾವ್ದು ಬರ್ಬೋದು? ಅಂದರೆ ಫಸ್ಟ್ ಒನ್ ಅಂತೂ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಆರ್ ಟ್ರೂ, ಎರಡು ಟ್ರೂ ಇರಬೇಕು. ಮತ್ತು ಸ್ಟೇಟ್ಮೆಂಟ್ 2 ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1 ಆಗುತ್ತೆ. ಸೆಕೆಂಡ್ ಒನ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಆರ್ ಟ್ರೂ, ಎರಡು ಟ್ರೂ ಇರಬೇಕು. ಥರ್ಡ್ ನೋಡಿ ಸ್ಟೇಟ್ಮೆಂಟ್ 1 ಇಸ್ ಟ್ರೂ, ಫೋರ್ತ್ ಅಂದರೆ ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್. ಅಂದರೆ ಇದಕ್ಕೆ ಏನು ಬರುತ್ತೆ ನಮಗೆ? ಆಪ್ಷನ್ ಡಿ ಬರ್ತದೆ ಅಷ್ಟೇ, ಹೌದಾ? ಆಯ್ತಲ್ಲ ಇದು. ನೆಕ್ಸ್ಟ್ ನೋಡಿ 58. Statement 1. The probability of being at least one white ball ಅಂತ ಹೇಳಿದರೆ ನೋಡಿ, ಅಟ್ ಲೀಸ್ಟ್ ಅಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಲ್ಲ, ಹೌದಾ? ಅಟ್ ಲೀಸ್ಟ್ ಒನ್ ವೈಟ್ ಬಾಲ್ ಸೆಲೆಕ್ಟೆಡ್ ಫ್ರಮ್ 2 balls ಡ್ರಾನ್ ಸೈಮಲ್ಟೇನಿಯಸ್ಲಿ ಫ್ರಮ್ ದ ಬ್ಯಾಗ್ ಕಂಟೈನಿಂಗ್ 7 ಬ್ಲ್ಯಾಕ್ ಆ್ಯಂಡ್ 4 ವೈಟ್ ಬಾಲ್ಸ್ ಈಸ್ ಅಂತ ಹೇಳಿದ್ದಾರೆ, ಹೌದಾ? ಅಂದರೆ ಈಗ ನೋಡಿ, ಬ್ಯಾಗ್ ಕಂಟೈನಿಂಗ್ ಏನಂತ ಹೇಳಿದ್ರು? 7 ಬ್ಲ್ಯಾಕ್ ಆ್ಯಂಡ್ 4 ವೈಟ್ ಬಾಲ್ಸ್, 7 ಬ್ಲ್ಯಾಕ್ ಆ್ಯಂಡ್ 4 ವೈಟ್ ಬಾಲ್ಸ್, ಹೌದಾ? ಈಸ್ 34/55 ಅಂತ ಹೇಳಿದ್ರು, ಹೌದಾ? ನೋಡಿ, ಇದು ಈಸಿ ಇದೆ. ಫಸ್ಟಲ್ಲಿ ಏನಂತ ಹೇಳಿದ್ರು? ದ ಪ್ರಾಬಿಲಿಟಿ ಆಫ್ ಬೀಯಿಂಗ್ ಅಟ್ಲೀಸ್ಟ್ ಒನ್ ವೈಟ್, ಅಟ್ಲೀಸ್ಟ್ ಒನ್ ವೈಟ್ ಫ್ರಮ್ 2 ಬ್ಲ್ಯಾಕ್ ಬಾಲ್ಸ್ ಅಂತ, 2 ಬಾಲ್ಸ್ ಅಂತ ಹೇಳಿದ್ರು, ಹೌದಾ? ಅಂದರೆ ಈಗ 2 ಬಾಲ್ನ ಡ್ರಾ ಮಾಡಬೇಕು, ಅಟ್ಲೀಸ್ಟ್ ಒನ್ ವೈಟ್ ಇರಬೇಕು, ಹೌದಾ? ಅಟ್ಲೀಸ್ಟ್ ಒನ್ ವೈಟ್, ಹೌದಾ? ಅಟ್ಲೀಸ್ಟ್ ಒನ್ ವೈಟ್ ಅಂದರೆ ಇದರಲ್ಲಿ 2 ಪಾಸಿಬಿಲಿಟಿ ಇರುತ್ತೆ. 1 ವೈಟು 1 ಬ್ಲ್ಯಾಕು ಪ್ಲಸ್ 2 ವೈಟ್, ಹೌದಾ? ನೋಡಿ, ಈ ಥರ ಪ್ರಾಬ್ಲಮ್ಸ್ ಆಲ್ರೆಡಿ ಮಾಡ್ತಾ ಇದ್ವಿ. ಟೋಟಲ್ಲು 11 ಬಾಲ್ಸ್ ಇದೆ. ಹಾಗಾದರೆ ಎನ್ ಆಫ್ ಎಸ್ ಏನು ಬರೀಬೋದು? ಎನ್ ಆಫ್ ಎಸ್ ಅಂತ ಹೇಳಿದ್ರೆ 7 + 4 ಅಂದರೆ 11ನಲ್ಲಿ 2 ಬಾಲ್ನ ಡ್ರಾ ಮಾಡಬೇಕು. ಈವೆಂಟ್ನ ಏನು ಬರೀಬೋದು ನಾವು? ನೋಡಿ, ಫಸ್ಟ್ ಇದನ್ನು ತೊಗೊಂಡೆ ಅಂದರೆ 1 ವೈಟು ಅಂದರೆ ಟೋಟಲ್ 4 ವೈಟಲ್ಲಿ ಒಂದನ್ನು ಡ್ರಾ ಮಾಡಬೇಕು, ಹೌದಾ? ನೆಕ್ಸ್ಟು 7 ಬ್ಲ್ಯಾಕಲ್ಲಿ ಒಂದನ್ನು ಡ್ರಾ ಮಾಡಬೇಕು, ಪ್ಲಸ್ 2 ವೈಟ್ ತಾನೆ, ಅಂದರೆ 4ಅಲ್ಲಿ 2 ಡ್ರಾ ಮಾಡಬೇಕು, 7ಅಲ್ಲಿ ಏನು ಡ್ರಾ ಮಾಡಬಾರ್ದು, ಹೌದಾ? ಇದು ಎನ್ ಆಫ್ ಎ ಆಗುತ್ತೆ. ಇದು ಸಿಂಪ್ಲಿಫೈ ಮಾಡಿದ್ರೆ 34/55 ಬರುತ್ತೆ, ಚೆಕ್ ಮಾಡಬೇಕು, ಹೌದಾ? ನೋಡಿ, 11C2 ಅಂದರೆ ಏನು ಬರ್ಬೋದು? 11 × 10/2 × 1 ಅಂದರೆ 55 ಬರುತ್ತೆ. ನೆಕ್ಸ್ಟ್ 4C1 ಅಂತ ಹೇಳಿದ್ರೆ 4, 7C1 ಅಂದರೆ 7 ಪ್ಲಸ್ 4C2 ಅಂದರೆ 4 × 3/2, 7C0 ಅಂದರೆ 1, 2 1s 2 2s, ಇದೆಷ್ಟು ಬರುತ್ತೆ? 7 4s 28 ಪ್ಲಸ್ 6 ಅಂದರೆ 34, ಹೌದಾ? ದೇರ್ಫೋರ್ ಪ್ರಾಬಿಲಿಟಿ ಆಫ್ ಎ ಏನಾಗ್ಬಿಡುತ್ತೆ ಅಲ್ಲಿ? 34/55, ಹೌದಾ? ಅಲ್ಲೂ 34/55 ಕೊಟ್ಟಿದ್ದಾರೆ. ದೇರ್ಫೋರ್ ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಆಯಿತು, ಹೌದಾ? ನೋಡಿ, ಇದು ಒಂದಾಯಿತು. ನೆಕ್ಸ್ಟ್ ನೋಡಿ, ಸ್ಟೇಟ್ಮೆಂಟ್ 2 ಏನು ಕೊಟ್ಟಿದ್ದಾರೆ? ಸ್ಯಾಂಪಲ್ ಸ್ಪೇಸ್ ಈಸ್ ಈಕ್ವಲ್ ಟು 11C2 ಅಂದರೆ 55 ನಂಬರ್ ಆಫ್ ಫೇವರಬಲ್ ಕೇಸಸ್ ಅಂತ ಹೇಳಿದ್ದಾರೆ, ಹೌದಾ? ಅದು 55 ಅಷ್ಟೇ. ಅದು ಅಂದರೆ ಸ್ಯಾಂಪಲ್ ಸ್ಪೇಸ್ ಈಸ್ 11C2 ಅಂತ ಕೊಟ್ಟಿದ್ದಾರೆ. ಎನ್ ಆಫ್ ಎಸ್ಸು 11C2 ಅಂತ ಹೇಳಿದ್ದಾರೆ. ನಂಬರ್ ಆಫ್ ಫೇವರಬಲ್ ಕೇಸಸ್ ಅಂದರೆ ಎನ್ ಆಫ್ ಎನ ಏನಂತ ಹೇಳಿರೋದು? 4C1 × 7C1 ಪ್ಲಸ್ 4C2 × 7C0, ಹೌದಾ? ದಟ್ ಈಸ್ ಈಕ್ವಲ್ ಟು 34. ಇದನ್ನು 55 ಅಂತ ಕೊಟ್ಟಿದ್ದಾರೆ. ರಿಕ್ವೈರ್ಡ್ ಪ್ರಾಬಿಲಿಟಿನ 34/55, ಹೌದಾ? ನೋಡಿ, ಇದೇ ಮೆಥಡ್ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದ್ದೀವಿ ತಾನೆ. ಅದಕ್ಕೆ ಸ್ಟೇಟ್ಮೆಂಟ್ 2 ಏನಾಗುತ್ತೆ? ಟ್ರೂ ಆಯಿತು. ಮತ್ತು ಇದನ್ನೇ ಯೂಸ್ ಮಾಡಿದ್ದೀವಿ. ದೇರ್ಫೋರ್ ಸ್ಟೇಟ್ಮೆಂಟ್ 2 ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1 ಆಗುತ್ತೆ, ಹೌದಾ? ದೇರ್ಫೋರ್ ಇದಕ್ಕೆ ಆನ್ಸರು ಎ ಬರುತ್ತೆ ಅಷ್ಟೆ, ಹೌದಾ? ಈಸಿದೆ. ಅದೇ ನಾವಲ್ಲಿ ಸ್ಟೇಟ್ಮೆಂಟ್ 1ನ ಯಾವ ಥರ ಸಿಂಪ್ಲಿಫೈ ಮಾಡಿದ್ವಲ್ಲ, ಅದೇ ಥರ ಸ್ಟೇಟ್ಮೆಂಟ್ 2 ಕೊಟ್ಟಿದ್ದಾರೆ ಅಷ್ಟೆ, ಹೌದಾ? ಈಸಿದೆ.
ನೆಕ್ಸ್ಟ್ ಪ್ರಾಬ್ಲಮ್ 59. ನೆಕ್ಸ್ಟ್ ನೋಡ್ಕೊಳ್ಳಿ. ಎ ಪೇರ್ ಆಫ್ ಡೈಸ್ ಈಸ್ ಥ್ರೋನ್ ಇಫ್ 5 ಅಪಿಯರ್ಸ್ ಆನ್ at least one of the dice, then the probability that the sum is 10 or greater is ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಕರೆಕ್ಟಾಗಿ ಪ್ರಾಬ್ಲಮ್ ಗೊತ್ತಾಗಬೇಕು. ಇಲ್ಲಿ ಏನು ಕೇಳಿದ್ದಾರೆ ಅಂತೇಳಿ, ಇದು ಆ್ಯಕ್ಚುಲಿ ಕಂಡೀಷನಲ್ ಪ್ರಾಬಬಿಲಿಟಿ ಪ್ರಾಬ್ಲಮ್ ಇದು. ನೋಡಿ, ಪೇರ್ ಆಫ್ ಡೈಸ್ ಈಸ್ ಥ್ರೋನ್ ಅಂತ ಹೇಳಿದ್ರೆ ಎನ್ ಆಫ್ ಎಸ್ ಅಂತೂ 36 ಬಂದ್ಬಿಡುತ್ತೆ, ಹೌದಾ? ನೋಡಿ, ಇಫ್ 5 ಅಪಿಯರ್ಸ್ ಆನ್ ಅಟ್ಲೀಸ್ಟ್ ಒನ್ ಆಫ್ ದ ಡೈಸ್ ಅಂತ ಹೇಳಿದ್ದಾರೆ. ಈವೆಂಟ್ ಏನ 5 appears on at least one of the dice ಅಂತ ತಗೊತೀನಿ, ಹೌದಾ? ಹಾಗಾದ್ರೆ ಇಲ್ಲಿ ಈವೆಂಟ್ ಏನು ಬರೀಬೋದು ನಾನು? ನೋಡಿ, 1,5 ಬರಿಬೋದು, 2,5 ಬರಿಬೋದು, 3,5 ಬರಿಬೋದು, 4,5, ಯಾಕಂದರೆ ಫಸ್ಟಿಗೆ ಬರಬೇಕಂತೇನಿಲ್ಲ. ನೆಕ್ಸ್ಟ್ 5,1 ಬರಿಬೋದು, 5,2, 5, 3, 5, 4 ಅಟ್ಲೀಸ್ಟ್ ಅಂತ ಹೇಳಿದ್ದಾರೆ ಅಂದರೆ 5, 5ನೂ ಬರಿಬೋದು, 5, 6. ನೆಕ್ಸ್ಟ್ ಫಸ್ಟ್ ಒಂದು 6 ತೊಗೊಂಡೆ ಅಂದರೆ 6,5 ಇಷ್ಟು ಬರುತ್ತೆ ತಾನೆ, ಹೌದಾ? ಇದು ಎನ್ ಆಫ್ ಎ ಆಯಿತು. ನೋಡಿ, ಇದು ಎನ್ ಆಫ್ ಎ ಅಂತ ಹೇಳಿದ್ರೆ 11 ಬರುತ್ತೆ, ಹೌದಾ? ಇದು ಎನ್ ಆಫ್ ಎ ಆಯಿತು. ನೆಕ್ಸ್ಟ್ ನೋಡಿ, ಬಿನ ಏನಂತ ತೊಗೊತೀನಿ, ಸಮ್ ಈಸ್ 10 ಆರ್ ಗ್ರೇಟರ್ ಅಂದರೆ ಸಮ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 10 ಅಂತ ಹೇಳಿದ್ದಾರೆ, ಹೌದಾ? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 10 ಅಂದರೆ 1 ಜೊತೆಗೆ ಮ್ಯಾಕ್ಸಿಮಮ್ 7 ಬರುತ್ತೆ, ಅದಕ್ಕೆ ತೊಗೊಳಕ್ಕೆ ಬರೋಲ್ಲ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 10 ಅಂದರೆ ಏನು ಬರಿಬೋದು ನಾವು? ಸಮ್ ಈಸ್ 10, 11 ಮತ್ತು 12, ಹೌದಾ? ಹಾಗೆ ನೋಡಿ, 10 ಬರಬೇಕು ಅಂದರೆ 4,6 ಒಂದು ಬರಿಬೋದು, ಯಾಕಂದ್ರೆ 3 ಜೊತೆ ಮ್ಯಾಕ್ಸಿಮಮ್ ಬರೋದೇ 9, 4,6 ಬರಿಬೋದು. ಬಿಟ್ಟರೆ 5 ಜೊತೆಗೆ 5,5 ಮತ್ತು 11 ಅಂದರೆ 5,6 ಬರುತ್ತೆ, ಹೌದಾ? ನೆಕ್ಸ್ಟ್ 6 ಜೊತೆಗೆ 6,4, 6,5, 6,6 ಬರುತ್ತೆ, ಹೌದಾ? ಇದು ಬಿ ಆಯಿತು. ಹಾಗಾದ್ರೆ ದಟ್ ಇಂಪ್ಲೈಸ್ ಎನ್ ಆಫ್ ಬಿ ಎಷ್ಟು ಬರ್ತಾ ಇದೆ? 6. ನೋಡಿ, ಇಲ್ಲಿ ಏನು ಕಂಡುಹಿಡಿಬೇಕು? ಪ್ರಾಬಬಿಲಿಟಿ ಆಫ್ ಬಿ ಕಂಡುಹಿಡಿಬೇಕು. ಫಸ್ಟ್ ಯಾವ್ದು ಕೊಟ್ಟಿರೋದು? ಇಫ್ 5 ಅಪಿಯರ್ಸ್ ಆನ್ ಅಟ್ಲೀಸ್ಟ್ ಅಂತ ಹೇಳಿದ್ರೆ, ಅಂದರೆ ಎ ಈಸ್ ಗಿವನ್, ಅಂದರೆ ಪಿ ಆಫ್ ಬಿ ಗಿವನ್ ಎ ಅಥವಾ ಪಿ ಆಫ್ ಬಿ ಬೈ ಎನ ಕಂಡುಹಿಡ್ಕೊಂಡ್ರೆ ಆಯಿತು, ಹೌದಾ? ಈಸಿ ಇದೆ. ಹಾಗೆ ನೋಡಿ, ಪಿ ಆಫ್ ಬಿ ಬೈ ಎ ಕಂಡುಹಿಡಿಬೇಕು ಅಂದರೆ ನಮಗೆ ಎ ಇಂಟರ್ಸೆಕ್ಷನ್ ಬಿ ಬೇಕು, ಹೌದಾ? ಎರಡರಲ್ಲೂ ಇರೋವಂಥದ್ದು ಯಾವುದಾದ್ರು 5 ಇರೋವಂಥದ್ದು ತಾನೇ, ಹೌದಾ? ಇದು 3 ಬರುತ್ತಷ್ಟೇ, ಅಂದರೆ 5,5, 5,6, 6,5 ಇದು 3 ಬರುತ್ತೆ. ಹಾಗಾದರೆ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 3, ಹೌದಾ? ಇಲ್ಲೇನು ಕಂಡುಹಿಡಿಯೋಕೆ ಕೇಳಿರೋದು ನಾವು? ಪಿ ಆಫ್ ಬಿ ಗಿವನ್ ಎ ಅಂದರೆ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಎನ್ ಆಫ್ ಬಿ. ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ 3 ಇದೆ, ಎನ್ ಆಫ್ ಬಿ ಅಂತ ಹೇಳಿದ್ರೆ 11 ಇದೆ. ಅದಕ್ಕೆ ಆನ್ಸರು 3/11 ಬರುತ್ತೆ, ಅದು ಆಪ್ಷನ್ ಸಿ ಬರುತ್ತೆ ಅಷ್ಟೇ. ನೋಡಿ, ಇದು ಕಂಡೀಷ್ನಲ್ ಪ್ರಾಬಬಿಲಿಟಿ ಅಂತ ಗೊತ್ತಾಯಿತು ಅಂದರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೋದು, ಅದು ಇಂಪಾರ್ಟೆಂಟ್ ನಮಗೆ. ಅಥವಾ ನೋಡಿ, ಇದನ್ನ ಇನ್ನೂ ಈಸಿಯಾಗಿ ಯಾವ ಥರ ಮಾಡ್ಬೋದು ಅಂದರೆ, ಪಿ ಆಫ್ ಬಿ ಬೈ ಎ ಅಂದರೆ ಇನ್ನೊಂದು ಐಡಿಯಾ ಹೇಳಿದ್ವಿ. ಪ್ರಾಬಬಿಲಿಟಿ ಆಫ್ ಬಿ ಟೇಕಿಂಗ್ ಎ ಆ್ಯಸ್ ಸ್ಯಾಂಪಲ್ ಸ್ಪೇಸ್. ನೋಡಿ, ಇದನ್ನೇ ಸ್ಯಾಂಪಲ್ ಸ್ಪೇಸ್ ಅಂದ್ಕೊಂಡು ಇದರಲ್ಲಿ ಯಾವುದ್ಯಾವುದು ಸಮ್ 10 ಅಥವಾ 10ಕ್ಕಿಂತ ಜಾಸ್ತಿ ಬರುತ್ತೆ ಅಂತ ಚೆಕ್ ಮಾಡಿಕೊಂಡು ಡೈರೆಕ್ಟಾಗಿ ಬರಿಬೋದು. ನೋಡಿ, ಇದಂತೂ 10ಕ್ಕಿಂತ ಕಮ್ಮಿ ಬರುತ್ತೆ, ಇದು ತೊಗೊಳಕ್ಕೆ ಬರೋಲ್ಲ, ಹೌದಾ? ಇದನ್ನು ತೊಗೊಳಕ್ಕೆ ಬರೋಲ್ಲ, ಇದು ತೊಗೊಳಕ್ಕೆ ಬರೋಲ್ಲ, ಇದನ್ನು ತೊಗೊಳಕ್ಕೆ ಬರೋಲ್ಲ, 5,1 ಬರೋಲ್ಲ, 5,2 ಬರೋಲ್ಲ, ಹೌದಾ? ಇದು ಯಾವುದು 10ಕ್ಕಿಂತ ಕಮ್ಮಿ ಬರುತ್ತೆ. ನೋಡಿ, ಇದೆಲ್ಲ ಬರುತ್ತೆ ತಾನೇ, ಅಂದರೆ ಇಲ್ಲಿ ಎಷ್ಟು ಬರ್ತಾ ಇದೆ? ಇಲ್ಲಿ 3 ಬರ್ತಾ ಇದೆ ಅಲ್ಲ, ಹೌದಾ? 3/11 ಡೈರೆಕ್ಟಾಗಿ ಬರೀಬೋದು, ಹೌದಾ? ಅಂದರೆ ಏನೇ ಸ್ಯಾಂಪಲ್ ಸ್ಪೇಸ್ ಅಂದ್ಕೊಂಡ್ಬಿಟ್ಟು ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೋಬೋದು. ಅಂದರೆ ಪಿ ಆಫ್ ಬಿ ಬೈ ಎ ಅಂತ ಹೇಳಿದ್ರೆ ಪ್ರಾಬಬಿಲಿಟಿ ಆಫ್ ಬಿ ಸಚ್ ದಟ್ ಎ ಈಸ್ ಸ್ಯಾಂಪಲ್ ಸ್ಪೇಸ್ ಅಂತೇಳಿ, ಹೌದಾ? ಅಥವಾ ಟೇಕಿಂಗ್ ಎ ಆಸ್ ಸ್ಯಾಂಪಲ್ ಸ್ಪೇಸ್ ಅಂತ ತೊಗೊಂಡು ಮಾಡ್ಕೊಂಡು, ಹೌದಾ? ಈಗ ನೋಡಿ, ಎರಡು ಐಡಿಯಾ ಗೊತ್ತಿರಲಿ ಅಷ್ಟೇ, ಯಾಕಂದರೆ ಬರೀ ನಾವು ಅಲ್ಲಿ ಎ ಬರ್ಕೊಂಡ್ಬಿಟ್ವಿ ಅಂದ್ರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು, ಹೌದಾ? ನೆಕ್ಸ್ಟ್ ನೋಡಿ, 60.
ನೋಡಿ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅನ್ನು ಕೊಟ್ಟಿದ್ದಾರೆ. ಎ ಬಿ ಆ್ಯಂಡ್ ಸಿ ಆರ್. ನೆಕ್ಸ್ಟ್ ಪಿ ಆಫ್ ಎ, ಪಿ ಆಫ್ ಬಿ ಮತ್ತು ಪಿ ಆಫ್ ಸಿ ಕೊಟ್ಟಿದ್ದಾರೆ. ದೆನ್ ದ ಸೆಟ್ ಆಫ್ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಆರ್ ಇನ್ ದ ಇಂಟರ್ವಲ್ ಅಂತ ಹೇಳಿದ್ದಾರೆ. ನೋಡಿ ಸೇಮ್ ಪ್ರೀವಿಯಸ್ ಕ್ಲಾಸಲ್ಲಿ ಒಂದು ಮಾಡ್ಕೊಂಡ್ವಲ್ಲ ಅದೇ ಥರ ಮಾಡ್ಕೊಂಡು ಹೋಗಬೇಕು. ಟೋಟಲ್ 4 ಕೇಸು ತೊಗೋಬೇಕು. ಹೌದಾ? ನೋಡಿ ಕೇಸ್ 1ನಲ್ಲಿ 0 ಲೆಸ್ ದೆನ್ ಆರ್ ಈಕ್ವಲ್ ಟು ಪಿ ಆಫ್ ಎ ಲೆಸ್ ದೆನ್ ಆರ್ ಈಕ್ವಲ್ ಟು 1 ತೊಗೊತೀನಿ. ಅಂದರೆ 0 ಲೆಸ್ ದೆನ್ ಆರ್ ಈಕ್ವಲ್ ಟು 3x ಪ್ಲಸ್ 1/3 ಲೆಸ್ ದೆನ್ ಆರ್ ಈಕ್ವಲ್ ಟು 1. ಹೌದಾ? ನೆಕ್ಸ್ಟ್ ನೋಡಿ ಸಿಂಪ್ಲಿಫೈ ಮಾಡ್ಕೊಂಡು ಹೋಗೋದಷ್ಟೇ. ಅದು 3ಯಿಂದ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನು ಬರ್ಬೋದು? 0 ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು 3x ಪ್ಲಸ್ 1 ಲೆಸ್ ದೆನ್ ಆರ್ ಈಕ್ವಲ್ ಟು 3. ಎಲ್ಲ ಕಡೆ 1ನ ಸಬ್ಟ್ರ್ಯಾಕ್ಟ್ ಮಾಡಿದೆ ಅಂದರೆ -1 ಲೆಸ್ ದೆನ್ ಆರ್ ಈಕ್ವಲ್ ಟು 3x ಲೆಸ್ ದೆನ್ ಆರ್ ಈಕ್ವಲ್ ಟು 2 ಬರುತ್ತಲ್ಲ. ಡಿವೈಡಿಂಗ್ ಬೈ 3 ಮಾಡಿದ್ವಿ ಅಂದರೆ -1/3 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2/3. ಇದನ್ನ 1 ಅಂತ ತೊಗೊತೀವಿ. ಸೇಮ್ ಟೈಪ್ ಈಗ ಕೇಸ್ 2. 0 less than or equal to p of b less than or equal to 1. That implies 0 less than or equal to 1 minus x by 4 less than or equal to 1. Multiply by 4 ಮಾಡಿದ್ರೆ 0 less than or equal to 1 minus x less than or equal to 4. ಎಲ್ಲ ಕಡೆ 1 ಸಬ್ಟ್ರ್ಯಾಕ್ಟ್ ಮಾಡಿದೆ ಅಂದರೆ -1 ಲೆಸ್ ದೆನ್ ಆರ್ ಈಕ್ವಲ್ ಟು -x ಲೆಸ್ ದೆನ್ ಆರ್ ಈಕ್ವಲ್ ಟು 3. ಮಲ್ಟಿಪ್ಲೈ ಬೈ -1 ಮಾಡಿದ್ವಿ ಅಂದರೆ 1 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -3. ಅಂದರೆ -3 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಇದನ್ನ ಈಕ್ವೇಷನ್ ನಂಬರ್ 2 ತೊಗೊತೀವಿ. ನೆಕ್ಸ್ಟ್ ನೋಡಿ ಕೇಸ್ 3. 0 ಲೆಸ್ ದೆನ್ ಆರ್ ಈಕ್ವಲ್ ಟು ಪಿ ಆಫ್ ಸಿ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಹೌದಾ? ಅಂದರೆ 0 ಲೆಸ್ ದೆನ್ ಆರ್ ಈಕ್ವಲ್ ಟು 1 minus 2x/2 ಲೆಸ್ ದೆನ್ ಆರ್ ಈಕ್ವಲ್ ಟು 1. ನೆಕ್ಸ್ಟ್ ಮಲ್ಟಿಪ್ಲೈ ಬೈ 2 ಮಾಡ್ಕೊಂಡ್ವಿ ಅಂದರೆ 0 ಲೆಸ್ ದೆನ್ ಆರ್ ಈಕ್ವಲ್ ಟು 1 minus 2x ಲೆಸ್ ದೆನ್ ಆರ್ ಈಕ್ವಲ್ ಟು 2. ನೆಕ್ಸ್ಟ್ -1 ಮಾಡಿದೆ ಅಂದರೆ -1 ಲೆಸ್ ದೆನ್ ಆರ್ ಈಕ್ವಲ್ ಟು -2x ಲೆಸ್ ದೆನ್ ಆರ್ ಈಕ್ವಲ್ ಟು 1. ಡಿವೈಡಿಂಗ್ ಬೈ -2 ಮಾಡಿದೆ ಅಂದರೆ ಇನ್ಈಕ್ವಾಲಿಟಿ ಚೇಂಜ್ ಆಗುತ್ತಲ್ಲ. ಅಂದರೆ ಇದು 1/2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -1/2. ಅಂದರೆ -1/2 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1/2. ಇದು 3 ಇದು. ಹೌದಾ? ನೆಕ್ಸ್ಟ್ ಕೇಸ್ 4ಅಲ್ಲಿ 0 ಲೆಸ್ ದೆನ್ ಆರ್ ಈಕ್ವಲ್ ಟು ಪಿ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಅಂದರೆ ಇದೇನಾಗುತ್ತೆ 0 ಲೆಸ್ ದೆನ್ ಆರ್ ಈಕ್ವಲ್ ಟು ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಪ್ಲಸ್ ಪಿ ಆಫ್ ಸಿ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಹೌದಾ? ಅಂದರೆ 0 ಲೆಸ್ ದೆನ್ ಆರ್ ಈಕ್ವಲ್ ಟು ಪಿ ಆಫ್ ಎ ಅಂದರೆ 3x ಪ್ಲಸ್ 1/3 ಪ್ಲಸ್ 1 minus x/4 ಪ್ಲಸ್ 1 minus 2x/2 ಲೆಸ್ ದೆನ್ ಆರ್ ಈಕ್ವಲ್ ಟು 1. ಹೌದಾ? ನೋಡಿ LCM 12 ಆಗುತ್ತೆ. ಮಲ್ಟಿಪ್ಲೈ ಬೈ 12 ಮಾಡಿದೆ ಅಂದರೆ ಇದು 0 ಲೆಸ್ ದೆನ್ ಆರ್ ಈಕ್ವಲ್ 3 1s 3 4s ಅಂದರೆ 4 3s 12x ಪ್ಲಸ್ 4 4 1s 4 3s ಅಂದರೆ 3 minus 3x 2 1s 2 6s 6 minus 12x. ಹೌದಾ? ಲೆಸ್ ದೆನ್ ಆರ್ ಈಕ್ವಲ್ ಟು 1 12. ಹೌದಾ? 12ಇಂದ ಮಲ್ಟಿಪ್ಲೈ ಮಾಡ್ಕೊಂಡು ಅಷ್ಟೇ ಇಷ್ಟು ಬರುತ್ತಲ್ಲ. ಪ್ಲಸ್ 12x ಮೈನಸ್ 12x ಕ್ಯಾನ್ಸಲ್ ಆಯಿತು. 0 ಲೆಸ್ ದೆನ್ ಆರ್ ಈಕ್ವಲ್ 4 + 3 7 7 + 6 ಅಂದರೆ 13 minus 3x ಲೆಸ್ ದೆನ್ ಆರ್ ಈಕ್ವಲ್ ಟು 12. ಹೌದಾ? ಎಲ್ಲ ಕಡೆ -13 ಮಾಡಿದೆ ಅಂದರೆ -13 ಲೆಸ್ ದೆನ್ ಆರ್ ಈಕ್ವಲ್ ಟು -3x ಲೆಸ್ ದೆನ್ ಆರ್ ಈಕ್ವಲ್ ಟು -1. ಡಿವೈಡಿಂಗ್ ಬೈ -3 ಮಾಡಿದ್ವಿ ಅಂದರೆ 13/3 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1/3. ಅಥವಾ
1/3 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 13/3. ಇನ್ನು ಈಕ್ವೇಷನ್ ನಂಬರ್ 4 ನೋಡಿ. ಇಷ್ಟನ್ನು ಯೂಸ್ ಮಾಡ್ಕೊಂಡು ಏನು ಬರುತ್ತೆ ಚೆಕ್ ಮಾಡ್ಕೋಬೇಕಷ್ಟೆ. ಫ್ರಮ್ ಕೇಸ್ 1, 2, 3 and 4. ನೋಡಿ ಕೇಸ್ 1ನಲ್ಲಿ ಏನು ಬಂದಿದೆ, -1/3 ಟು 2/3. ಹೌದಾ? ಈಗ ನಂಬರ್ ಲೈನ್ ಇದೆ ಅಂದ್ಕೊಳ್ಳಿ. -1/3 ಟು 2/3 ಅಂದರೆ ಲೆಸ್ ದ್ಯಾನ್ 1 ಬರುತ್ತೆ. ಇಲ್ಲೆಲ್ಲ ತೊಗೊಂಡಿರ್ತೀನಿ ಜಸ್ಟು. ಹೌದಾ? ಇದು ಕೇಸ್ 1ನಲ್ಲಿ ಇಷ್ಟು ಬರುತ್ತೆ. ನೆಕ್ಸ್ಟ್ ಕೇಸ್ 2 ಏನು ಹೇಳುತ್ತೆ, -3 ಟು 1. ಹೌದಾ? ಕೇಸ್ 2 -3 ಟು 1 ಅಂದರೆ ಇಲ್ಲೆಲ್ಲೋ -3 ಇದೆ ಅಂತ ತೊಗೊಂಡಿರ್ತೀನಿ ಜಸ್ಟು. ಇಲ್ಲೆಲ್ಲೋ 1 ಇದೆ. ಹೌದಾ? ಇಷ್ಟು ಬರುತ್ತೆ. ನೆಕ್ಸ್ಟ್ ಕೇಸ್ 3ಅಲ್ಲಿ -12 ಟು +12. ಹೌದಾ? -12 ಅಂದರೆ ಇಲ್ಲೆಲ್ಲೋ ಬರೀಬೋದಲ್ಲ. ಹೌದಾ? -1/2 ಅಂತ ಹೇಳಿದ್ರೆ 0.5 -0.5 ಇದು +0.5 ಇದು 0.6 ಆಗುತ್ತೆ. ಹೌದಾ? ಅಂದರೆ ಇನ್ನೊಂದು ಇಲ್ಲಿಂದ ಇಲ್ಲಿ ತನಕ ಬರುತ್ತೆ ಅಂತ ಹೇಳುತ್ತೆ. ನೆಕ್ಸ್ಟ್ ನೋಡಿ ಇನ್ನೊಂದು ಕೇಸ್ 4ಅಲ್ಲಿ 1/3 ಟು 1/3 ಅಂತ ಹೇಳಿದ್ರೆ 0.3 ಸಮಥಿಂಗ್ ಅಂದರೆ ಇಲ್ಲೆಲ್ಲ ಬರ್ಬೋದು. 1/3 ಟು 13/3. 13/3 ಅಂದರೆ 4 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಇಲ್ಲೆಲ್ಲ ಇದೆ ಅಂದ್ಕೊಳ್ಳಿ. ನೋಡಿ ಇಷ್ಟಕ್ಕೂ ಕಾಮನ್ ಯಾವ್ದು ಬರ್ಬೋದು, ಇಷ್ಟು ಕಾಮನ್ ಬರುತ್ತಲ್ಲ, ಇಷ್ಟೇ ಎಷ್ಟು ಆಗುತ್ತೆ, ಎಕ್ಸ್ ಬಿಲಾಂಗ್ಸ್ ಟು 1/3 ಟು 1/2 ಬರುತ್ತೆ. ಆಪ್ಷನ್ ಬಿ ಬರುತ್ತಲ್ಲ. ಆಯ್ತಲ್ಲ ನೋಡಿ, ಸೇಮ್ ಟೈಪ್ ಮಾಡ್ಕೊತಾ ಇದ್ದೀವಿ ಅಷ್ಟೇ. 4 ಕೇಸ್ನ ಅನಲೈಸ್ ಮಾಡಿಕೊಂಡು ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 61. The mean and variance of a binomial distribution are 4 and 2 ಅಂತ ಹೇಳಿದರೆ. ಹೌದಾ? ಅಂದರೆ ಏನೇನು ಕೊಟ್ಟಿರೋದು, ಮೀನ್ ಇಸ್ ಈಕ್ವಲ್ ಟು 4, ವೇರಿಯನ್ಸ್ ಇಸ್ ಈಕ್ವಲ್ ಟು 2 ರೆಸ್ಪೆಕ್ಟಿವ್ಲಿ. ದೆನ್ ದ ಪ್ರಾಬಬಿಲಿಟಿ ಆಫ್ 2 ಸಕ್ಸಸ್ ಈಸ್ ಅಂತ ಹೇಳಿದ್ದಾರೆ. ನೋಡಿ ಅಲ್ಲಿ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನಲ್ಲಿ ಒಂದು ಇಂಪಾರ್ಟೆಂಟ್ ಹೇಳಿದ್ವಿ, ಫಾರ್ಮುಲಾ ಗೊತ್ತಿರಬೇಕು. ಇದು ನಮಗೇನಾದ್ರು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಆಯಿತು ಅಂದರೆ ದೆನ್ ಮೀನ್ ಇಸ್ ಈಕ್ವಲ್ ಟು ಎನ್ ಇಂಟು ಪಿ, ವೇರಿಯನ್ಸ್ ಇಸ್ ಈಕ್ವಲ್ ಟು ಎನ್ ಇಂಟು ಪಿ ಇಂಟು ಕ್ಯೂ ಅಂತ ಹೇಳಿದ್ವಿ. ಹೌದಾ? ನೋಡಿ ಈ ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಬೇಕಷ್ಟೇ. ಇದನ್ನ ಯೂಸ್ ಮಾಡ್ಕೊಂಡು ಎನ್ ಮತ್ತು ಪಿ ಮತ್ತು ಕ್ಯೂ ಕಂಡು ಹಿಡಿದ್ಬಿಟ್ವಿ ಅಂದರೆ ನೆಕ್ಸ್ಟ್ ಪ್ರಾಬಬಿಲಿಟಿ ಆಫ್ 2 ಸಕ್ಸಸ್ನ ಈಸಿಯಾಗಿ ಬರಿಬೋದು. ಹೌದಾ? ಈಗ ನಾವು mean is equal to np that is equal to 4, variance is equal to n into p into q that is equal to 2. ಅರೆ np ಬದಲಿ 4 ಬರಿಬೋದಲ್ಲ. 4 into q is equal to 2 ಅಥವಾ q is equal to 2/4. 2/4 ಅಂದರೆ 1/2 ಬಂತು. ಹೌದಾ? ಅಂದರೆ q 1/2 ಆಯಿತು ಅಂದರೆ p ಕಂಡುಹಿಡಿಬೋದಲ್ಲ. ನಾವು P is equal to 1 minus Q, the 1 minus 1/2, that implies P is equal to 1/2 ಬಂತು. P ನು 1/2 ಬರುತ್ತೆ, Q ನು 1/2 ಬರುತ್ತೆ. ಈ ನೋಡಿ ನಾವು n ಕ್ಯಾಲ್ಕುಲೇಟ್ ಮಾಡ್ತೀವಿ. NP is equal to 4 ಇದೆ ಅಂದರೆ n ಇಂಟು 1/2 is equal to 4 ಅಂದರೆ n is equal to 8 ಬಂತು. ಹೌದಾ? ನೆಕ್ಸ್ಟ್ ನೋಡಿ ನಮಗೆ ಗೊತ್ತಿರೋ ಫಾರ್ಮುಲಾ ಯೂಸ್ ಮಾಡ್ಕೊಂಡು 2 ಸಕ್ಸಸ್ಸಿಗೆ ಕೇಳಿದ್ದಾರೆ ಅಷ್ಟೇ. ಅಂದರೆ P ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಕೇಳಿದ್ದಾರೆ. ನಮಗೆ ಗೊತ್ತಿರೋ ಫಾರ್ಮುಲಾ ಏನು,
ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂದರೆ ಎನ್ ಸಿ ಎಕ್ಸ್ ಇಂಟು ಕ್ಯೂ ಪಾರ್ ಎನ್ ಮೈನಸ್ ಎಕ್ಸ್ ಇಂಟು ಪಿ ಪಾರ್ ಎಕ್ಸ್. ಹೌದಾ? ಇಲ್ಲಿ ನಮಗೆ ಕೇಳಿರೋದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಅಂದರೆ ಇಲ್ಲಿ ಏನು ಬರೀಬೋದು, ಎನ್ ಅಂದರೆ 8 ಅಲ್ಲ, 8c2 ಇಂಟು ಹಾಫ್ ಪವರ್ 8 ಮೈನಸ್ 2 ಇಂಟು ಹಾಫ್ ಪವರ್ 2. 8c2 ಅಂದರೆ 8 ಇಂಟು 7 ಬೈ 2 ಇಂಟು 1, ಇದು ಹಾಫ್ ಪವರ್ 6 ಇಂಟು ಹಾಫ್ ಪವರ್ 2 ಅಂದರೆ ಇದು ಎಷ್ಟು ಬರ್ಬೋದು, 2 1s 2 4s 7 4s 28 ಇಂಟು 1 ಬೈ 2 ಪವರ್ 6 ಅಂದರೆ 64 ಇಂಟು 1 ಬೈ 4. 4 1s 4 7s ಅಂದರೆ ಆನ್ಸರ್ 7 ಬೈ 64 ಬರುತ್ತೆ. ಎಷ್ಟು ಬರುತ್ತೆ ನೋಡಿ, ಅದು 7 ಬೈ 64 ಥರನೇ ಸಿಂಪ್ಲಿಫೈಡ್ ಫಾರ್ಮಲ್ಲಿಲ್ಲ. ಇದಕ್ಕೆ ನ್ಯೂಮರೇಟರು ಮತ್ತು ಡಿನಾಮಿನೇಟ್ರಿಗೆ ಏನಾದ್ರು ಮಲ್ಟಿಪ್ಲೈ ಮಾಡಿಕೊಂಡ್ರೆ ಆನ್ಸರ್ ಬರುತ್ತೆ. ಯಾವ್ದು ಬರ್ಬೋದು ಆನ್ಸರ್? ನ್ಯೂಮರೇಟರು ಡಿನಾಮಿನೇಟರ್ 256 ಆಗಬೇಕು ಅಂದರೆ ಇಂಟು 4 ಮಾಡ್ಕೋಬೇಕಲ್ಲ, ನನ್ನ ಆನ್ಸರ್ 28 ಬೈ 256 ಬರುತ್ತೆ. ಆಪ್ಷನ್ ಡಿ ಬರುತ್ತೆ ಅಷ್ಟೇ. ಹೋಯ್ತಲ್ಲ ನೋಡಿ, ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಬೇಕಷ್ಟೇ ನಮಗೆ. ಅಲ್ಲಿ ವೇರಿಯನ್ಸ್ ಅಂದರೆ ಎನ್ ಪಿ ಕ್ಯೂ, ಮೀನ್ ಅಂದರೆ ಎನ್ ಪಿ, ಅದನ್ನ ಯೂಸ್ ಮಾಡ್ಕೊಂಬಿಟ್ರೆ ಈಸಿಯಾಗಿ ಮಾಡ್ಕೋಬೋದು. ನೆಕ್ಸ್ಟ್ ಪ್ರಾಬ್ಲಮ್ 62. ನೋಡಿ, 2 ಏರೋಪ್ಲೇನ್ಸ್ 1 and 2 ಅಂತ ಹೇಳಿದ್ದಾರೆ. ಇದು ಏರೋಪ್ಲೇನ್ 1 ಆ್ಯಂಡ್ ಏರೋಪ್ಲೇನ್ 2 ಬಾಂಬ್ ಎ ಟಾರ್ಗೆಟ್ ಇನ್ ಸಕ್ಸೆಷನ್ ಅಂದರೆ ಒಂದಾದ್ಮೇಲೆ ಒಂದು ಟಾರ್ಗೆಟಿಗೆ ಬಾಂಬ್ ಮಾಡ್ತಾ ಹೋಗುತ್ತೆ. ದ ಪ್ರಾಬಬಿಲಿಟಿ ಆಫ್ 1 and 2 ಸ್ಕೋರಿಂಗ್ ಎ ಹಿಟ್ ಕರೆಕ್ಟ್ಲಿ ಆರ್ ಅಂತ ಹೇಳಿದ್ದಾರೆ. ಅಂದರೆ ಪ್ರಾಬಬಿಲಿಟಿ ಆಫ್ 1 ಒಂದು ಏನಂತ ಕೊಟ್ಟಿದ್ದಾರೆ, ಹಿಟ್ಟಿಂಗ್ ಕರೆಕ್ಟ್ಲಿನ 0.3, ಪ್ರಾಬಬಿಲಿಟಿ ಆಫ್ 2 0.2. ಹೌದಾ? Respectively, the second plane will bomb only if the first misses the target. The probability that the target is hit by the second plane is ಅಂತ ಹೇಳಿದರು. ನೋಡಿ, ಇಲ್ಲಿ ಸೆಕೆಂಡ್ ಪ್ಲೇನ್ ಹಿಟ್ ಆಗಬೇಕು ಅಂದರೆ ಫಸ್ಟ್ ಪ್ಲೇನ್ ಮಿಸ್ ಆಗಲೇಬೇಕು. ಹೌದಾ? ಅದು ನೋಡಿ, ಇದನ್ನೀಗ ಇಲ್ಲಿ ಏನು ತೊಗೊತೀನಿ ಅಂದರೆ ಪಿ ಆಫ್ ಸೆಕೆಂಡ್ ಪ್ಲೇನ್ ಹೌದಾ ಹಿಟ್ ದ ಟಾರ್ಗೆಟ್. ತೊಗೊಂಡ್ವಿ ಅಂದರೆ ನೋಡಿ, ಫಸ್ಟ್ ಒನ್ ಮಿಸ್ ಮಾಡಿಕೊಂಡ್ರೆ ಮಾತ್ರ ಬರುತ್ತಾನೆ ಪಿ ಆಫ್ ಐ ಫಸ್ಟ್ ಬಾರ್ ಮತ್ತು ಸೆಕೆಂಡ್ ಈ ಥರ ಇರ್ಬೋದು. ಫಸ್ಟ್ ಒನ್ ಮಿಸ್ ಮಾಡಿದ ತಕ್ಷಣ ಸೆಕೆಂಡ್ ಒನ್ ಹಿಟ್ ಆಗಿರುತ್ತೆ, ಅಥವಾ ಫಸ್ಟ್ ಒನ್ ಮಿಸ್ ಮಾಡಿ ಸೆಕೆಂಡು ಮಿಸ್ ಮಾಡಿ ಮತ್ತೆ ಫಸ್ಟ್ ಒನ್ ಮಿಸ್ ಮಾಡಿ ಸೆಕೆಂಡ್ ಹಿಟ್ ಆಗ್ಬೋದು. ಅದು ಈ ಥರ ಬರಿತಾ ಹೋಗ್ಬೋದು. ಹೌದಾ? ಈ ಥರ ಇನ್ಫೈನೈಟ್ ತನಕ ಬರುತ್ತೆ. ಅಂದರೆ ಸಿಂಪ್ಲಿಫೈ ಮಾಡಿದ್ರೆ ಜಿ ಪಿ ಎಲ್ ಬರ್ಬೋದು. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೋದು. ಇದು ನೋಡಿ, ಜಿ ಪಿ ಎಲ್ ಈಸಿ ಆಗಬೇಕು ಅಂದರೆ ಡೆಸಿಮಲ್ನ ಫ್ರ್ಯಾಕ್ಷನ್ಸಿಗೆ ಚೇಂಜ್ ಮಾಡ್ಕೊಂಬಿಟ್ರೆ ಈಸಿ ಆಗ್ಬೋದು. ನೋಡಿ, ಪಿ ಆಫ್ ಐ ಬಾರ್ ಅಂದರೆ ಆ್ಯಕ್ಚುಲಿ 0.7 ತೊಗೋಬೋದು. 1 ಮೈನಸ್ 0.3 ಅಂದರೆ ಇದು 0.7 ಇಂಟು 0.2 ಪ್ಲಸ್ ಇದು 0.7 ಇಂಟು 0.8 ಇಂಟು 0.7 ಇಂಟು 0.2 ಈ ಥರ ಬರ್ತಾ ಹೋಗುತ್ತೆ. ಆ್ಯಕ್ಚುಲಿ ಜಿ ಪಿ ಎಲ್ಲೇ ಬರುತ್ತೆ. ಪಾಯಿಂಟ್ 7 ಇಂಟು 0.2 ಅಂದರೆ 0.14 ಅಲ್ಲ, ಪ್ಲಸ್ ಇದು
0.7 ಇಂಟು 0.8 ಇಂಟು 0.7 ಇಂಟು 0.2 ಇದೆಷ್ಟು ಬರುತ್ತೆ ಚೆಕ್ ಮಾಡಬೇಕು. 0.7 into 0.8 into 0.7 into 0.2 ಅಂದರೆ 0.0784 ಈ ಥರ ಬರ್ತದೆ. ನೋಡಿದ್ದು ಯಾವಾಗಲೂ ಜಿ ಪಿ ಎಲ್ಲೇ ಇರ್ತದೆ ಈ ಥರ ಪ್ರಾಬ್ಲಮ್ಸು. ಡೈರೆಕ್ಟಾಗಿ ಎಸ್ ಇನ್ಫಿನಿಟಿ ಫಾರ್ಮುಲಾ ಯೂಸ್ ಮಾಡಿ. ಎ ಡಿವೈಡೆಡ್ ಬೈ 1 ಮೈನಸ್ ಆರ್ ಯೂಸ್ ಮಾಡೋದು. ಅದು ಎ ಅಂದರೆ 0.14 ಡಿವೈಡೆಡ್ ಬೈ 1 ಮೈನಸ್ ಆರ್. ಆರ್ ಅಂದರೆ ಏನು ಬರಿಬೋದು? 0.0784 ಡಿವೈಡೆಡ್ ಬೈ 0.14 ಹೌದಾ, ಅಂದರೆ 0.56 ಬರ್ತಿದ್ದು. ಅಂದರೆ 0.14 ಡಿವೈಡೆಡ್ ಬೈ 1 ಮೈನಸ್ 0.56 ಅಂದರೆ 0.44 ಅಂದರೆ ಇದು 14/44 ಆಗುತ್ತೆ. 2 ಇಂದ ಡಿವೈಡ್ ಮಾಡಿದೆ ಅಂದರೆ 7/22 ಬರುತ್ತೆ ಆನ್ಸರ್. 7/22 ಬರ್ತದೆ. ಅಂದರೆ 0.31 ಸಮಥಿಂಗ್ ಬರ್ತದೆ. ಅಲ್ಲಿ ಯಾವ್ದಾದ್ರು ಆಪ್ಷನ್ ಚೇಂಜ್ ಮಾಡ್ಕೊಳ್ಳಿ. 7/22 ಅಲ್ಲಿ ಇಲ್ಲ. ಅಲ್ಲಿ ನೆಕ್ಸ್ಟ್ ನೋಡಿ 63. One ticket is selected at random from 50 tickets numbered 00, 01, 00, 01, 02 up to 49. Then the probability that the sum of the digit on the selected ticket is 8, given that the product of these digit is 0 ಅಂತ ಹೇಳಿದ್ದಾರೆ. ಹೌದಾ, ಗಿವನ್ ದಟ್ ಅಂತ ಹೇಳಿದ್ರೆ ತಾನೆ ಪ್ರಾಡಕ್ಟ್ ಆಫ್ ದೀಸ್ ಡಿಜಿಟ್ಸ್ ಇಸ್ 0. ಅದು ಗಿವನ್ನು ಪ್ರಾಬಿಲಿಟಿ ಆಫ್ ಎನ ಕ್ಯಾಲ್ಕುಲೇಟ್ ಮಾಡಬೇಕಷ್ಟೆ. ಹೌದಾ, ಇಲ್ಲಿ ಆ್ಯಕ್ಚುಲಿ ಎನ್ ಆಫ್ ಎಸ್ 50 ಇದೆ. ಎ ಅಂದರೆ ಏನು ತೊಗೊತೀನಿ ಅಂದರೆ ಸಮ್ ಇಸ್ ಈಕ್ವಲ್ ಟು 8 ಅಂತ ತೊಗೊತೀನಿ. ಸಮ್ ಇಸ್ ಈಕ್ವಲ್ ಟು 8 ಅಂದರೆ ಏನೇನು ತೊಗೋಬೋದು? 0 ಜೊತೆಗೆ 0, 8 ಒಂದು ಬರುತ್ತೆ. ನೆಕ್ಸ್ಟ್ 1 ಜೊತೆಗೆ ತೊಗೊಂಡ್ರೆ 1, 7 ಬರುತ್ತೆ. 2 ಜೊತೆಗೆ 26 ಬರುತ್ತೆ. 3 ಇತ್ತು ಅಂದರೆ 35. 4 ಜೊತೆಗೆ 44. ಇಷ್ಟೇ ಎಷ್ಟು ಬರೋದು. ಹೌದಾ, ನೆಕ್ಸ್ಟ್ ಬಿನ ಪ್ರಾಡಕ್ಟ್ ಈಸ್ 0 ಅಂತ ಹೇಳಿದ್ದಾರೆ. ಹೌದಾ, ಪ್ರಾಡಕ್ಟ್ ಈಸ್ ಈಕ್ವಲ್ ಟು 0 ಅಂದರೆ 0, 0 ತೊಗೋಬೋದು, 0, 1 ತೊಗೋಬೋದು, 0, 2, 0, 3, 0, 4, 0, 5, 0, 6, 0, 7, 0, 8, 0, 9, 10. ನೆಕ್ಸ್ಟ್ ಡೈರೆಕ್ಟಾಗಿ 20ನೇ ಬರೋದಲ್ಲ, ಯಾಕಂದರೆ ಒಂದು ಯಾವ್ದಾದ್ರು 0 ಇದ್ದರೆ ಮಾತ್ರ ಪ್ರಾಡಕ್ಟ್ 0 ಆಗೋದು. ನೆಕ್ಸ್ಟು 30, ನೆಕ್ಸ್ಟ್ 40 ಇಷ್ಟು ಬರುತ್ತೆ. ಅಂದರೆ ಇಲ್ಲಿ ಎನ್ ಆಫ್ ಎ 5 ಇದೆ, ಎನ್ ಆಫ್ ಬಿ 14 ಇದೆ. ಹೌದಾ, ನೋಡಿ ಎ ಇಂಟರ್ಸೆಕ್ಷನ್ ಬಿನ ಕ್ಯಾಲ್ಕುಲೇಟ್ ಮಾಡ್ತೀನಿ ನಾವು. ಎ ಇಂಟರ್ಸೆಕ್ಷನ್ ಬಿ ಅಂದರೆ 0, 8 ಒಂದೇ ಬರೋದು. ಹೌದಾ, ಅಂದರೆ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ 1. ಇಲ್ಲಿ ನೋಡಿ ಏನು ಕಂಡುಹಿಡಿಬೇಕು ಅಂತೇಳಿ ಗೊತ್ತಾಗಬೇಕಷ್ಟೇ. ಇಲ್ಲಿ ಈಸಿದೆ. ಏನು ಕೇಳಿರೋದು? ಗಿವನ್ ದಟ್ ಪ್ರಾಡಕ್ಟ್ ಆಫ್ ದೀಸ್ ಡಿಜಿಟ್ ಈಸ್ 0. ಇದು ಗಿವನ್ ಅಂದರೆ ಪಿ ಆಫ್ ಎ ಗಿವನ್ ಬಿ ಕಂಡುಹಿಡಿಬೇಕಷ್ಟೇ. ಅಂದರೆ ನಾವು ಪಿ ಆಫ್ ಎ ಬೈ ಬಿ ಕ್ಯಾಲ್ಕುಲೇಟ್ ಮಾಡಬೇಕು. ಪಿ ಆಫ್ ಎ ಬೈ ಬಿ ಅಂದರೆ ಫಾರ್ಮುಲಾ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಎನ್ ಆಫ್ ಬಿ. ಅಂದರೆ ಆನ್ಸರು 1/14 ಅಂದರೆ ಡಿ ಬರುತ್ತೆ ಅಷ್ಟೇ. ಆಯ್ತಲ್ಲ, ಈಸಿ ಇದೆ. ನೆಕ್ಸ್ಟ್ ನೋಡಿ 64. An urn contains 9 balls, of which 3 are red, 4 are blue and 2 are green ಅಂತ ಹೇಳಿದ್ದಾರೆ.
ಅಂದರೆ ಎ ಅರ್ನ್ ಕಂಟೆನ್ಸ್ ಟೋಟಲು 9 ಬಾಲ್ಸ್ ಅಂತ ಹೇಳಿದ್ರು. 3 ಆರ್ ರೆಡ್, 4 ಆರ್ ಬ್ಲೂ ಆ್ಯಂಡ್ 2 ಆರ್ ಗ್ರೀನ್. ಹೌದಾ? ಎಷ್ಟು ಕೊಟ್ಟಿದ್ದಾರೆ? 3 ಬಾಲ್ಸ್ ಆರ್ ಡ್ರಾನ್ ಅಟ್ ರ್ಯಾಂಡಮ್ ವಿತೌಟ್ ರಿಪ್ಲೇಸ್ಮೆಂಟ್. ಹೌದಾ? ವಿತೌಟ್ ರಿಪ್ಲೇಸ್ಮೆಂಟ್ ಅಂದರೆ ಡೈರೆಕ್ಟ್ ಸೆಲೆಕ್ಷನ್ಗೆ ಹೋಗ್ಬೋದು. ಅಂದರೆ ಇಲ್ಲಿ ಎನ್ ಆಫ್ ಎಸ್ ಏನಾಗ್ಬಿಡುತ್ತೆ, ಟೋಟಲು 9 ಬಾಲ್ಸಲ್ಲಿ 3 ಬಾಲ್ಸ್ನ ಡ್ರಾ ಮಾಡಬೇಕು. ಹೌದಾ? ಅಂದರೆ 9C3 ಎನ್ ಆಫ್ ಎಸ್ ಆಯಿತು. ದ ಪ್ರಾಬಿಲಿಟಿ ದಟ್ ದ 3 ಬಾಲ್ಸ್ ಹ್ಯಾವ್ ಡಿಫರೆಂಟ್ ಕಲರ್ಸ್. ಅಂದರೆ ಈವೆಂಟ್ ಅಂತ ಅಂತೀವಿ. ಡಿಫ್ರೆಂಟ್ ಕಲರ್ಸ್ ಅಂದರೆ ಹೌದಾ, 1 ಫ್ರಮ್ ಈಚ್ ಕಲರ್ ಬಂದುಬಿಡುತ್ತಲ್ಲ, ಅವಾಗ ಇಲ್ಲಿ ಏನೇನು ಬರುತ್ತೆ? 3C1, 4C1, 2C1. ಇದು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಬಂದುಬಿಡುತ್ತೆ. ಹೌದಾ? ಫಾರ್ ಪಿ ಆಫ್ ಎ ಅಂದರೆ 3C1, 4C1, 2C1 ಅಂದರೆ 3 × 4 × 2, 4 2 8, 8 3 24. ಇದು 9 × 8 × 7 by 3 × 2 × 1, 3 1s are 3 3s are 2 1s are 2 4s are. ಹೌದಾ? 4 3s are 12, 12 7s are 84. ಅಂದರೆ ಇದು 24/84 ಬರುತ್ತೆ. ಹೌದಾ? ಅದು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ ಆನ್ಸರು. 12ಇಂದ ಡಿವೈಡ್ ಮಾಡಿ ಅಷ್ಟೇ. 12 2s are 12 7s ಅಂದರೆ 2/7 ಬರುತ್ತೆ ಅಷ್ಟೇ. ಬಿ. ಹೌದಾ? ಇದಲ್ಲ. ನೆಕ್ಸ್ಟ್ ನೋಡಿ 65. Consider 5 independent Bernoulli trials, each with probability of success P. If the probability of at least one failure is greater than or equal to 31/32, then P lies in the interval ಅಂತ ಹೇಳಿದೆ. ಹೌದಾ? ನೋಡಿ, ಈಸಿ ಇದೆ ಇದನ್ನು. ಫಸ್ಟ್ ಇಲ್ಲಿ ಏನೇನು ಕೊಟ್ಟಿರೋದು ಅಂದರೆ, ಕನ್ಸಿಡರ್ 5 ಇಂಡಿಪೆಂಡೆಂಟ್ ಬೆರ್ನೋಲಿ ಟ್ರಯಲ್ಸ್ ಅಂದರೆ n is equal to 5. ಹೌದಾ? ವಿತ್ ದ ಪ್ರಾಬಿಲಿಟಿ ಆಫ್ ಸಕ್ಸಸ್ ಈಸ್ P. ಹೌದಾ? P ಇದು ಇಂಟರ್ವಲ್ ಕ್ಯಾಲ್ಕುಲೇಟ್ ಮಾಡಬೇಕಷ್ಟೇ. ಇಫ್ ದ ಪ್ರಾಬಿಲಿಟಿ ಆಫ್ ಅಟ್ಲೀಸ್ಟ್ 1 ಫೇಲ್ಯೂರ್ ಅಂತ ಹೇಳಿದ್ದಾರೆ. ನೋಡಿ, ಪ್ರಾಬಿಲಿಟಿ ಆಫ್ ಅಟ್ಲೀಸ್ಟ್ 1 ಫೇಲ್ಯೂರ್. ಹೌದಾ? ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 31/32, ದೆನ್ P ಅಂತ ಕೇಳಿದ್ದಾರೆ. ಹೌದಾ? ನೋಡಿ, ಅಟ್ಲೀಸ್ಟ್ 1 ಫೇಲ್ಯೂರ್ ಅಂತ ಹೇಳಿದ್ರೆ ಇದನ್ನು ಈ ಥರ ಬರೀಬೋದಾ? 1 ಮೈನಸ್ ಪ್ರಾಬಿಲಿಟಿ ಆಫ್ ಅಟ್ಲೀಸ್ಟ್ 1 ಫೇಲ್ಯೂರ್. ಹೌದಾ? ಅಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಇರುತ್ತೆ. 1 ಮೈನಸ್ ಮಾಡ್ಕೊಂಡ್ವಿ ಅಂದರೆ, ಹೌದಾ, ಅಟ್ಮೋಸ್ಟ್ 1 ಫೇಲ್ಯೂರ್ ಅಥವಾ ನೋ ಫೇಲ್ಯೂರ್ ಬರೀಬೋದಲ್ಲ. ನೋಡಿ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಇರೋದು ಲೆಸ್ ದ್ಯಾನ್ 0 ಆಗ್ಬಿಡುತ್ತೆ. ಅದು ಸರ್ ಲೆಸ್ ದ್ಯಾನ್ 1 ಆಗ್ಬಿಡುತ್ತೆ. ಲೆಸ್ ದ್ಯಾನ್ 1 ಅಂದರೆ ಒಂದೇ ಒಂದು 0 ಬಂದುಬಿಡುತ್ತೆ ಅಷ್ಟೇ. ಆದರೆ ಫೇಲ್ಯೂರ್ ಅಂತ ಹೇಳ್ತಿದ್ದಾರೆ. ನಮಗೆ ಆ್ಯಕ್ಚುಲಿ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಇರೋದು ಬರೀ ಸಕ್ಸಸ್ಸಿಗೆ ಮಾತ್ರ. ಅಂದರೆ ನೋ ಫೇಲ್ಯೂರ್ ಅಂತ ಹೇಳಿದ್ರೆ ಇಲ್ಲಿ ಏನಾಗ್ಬಿಡುತ್ತೆ? ಆಲ್ ಸಕ್ಸಸ್ ಬರುತ್ತಲ್ಲ. ಅಂದರೆ ಆಲ್ ಅಂತ ಹೇಳಿದ್ರಲ್ಲಿ ಏನು ಕೊಟ್ಟಿರೋದು ನಮಗೆ? ಇದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 31/32. ಹೌದಾ? ಆಲ್ ಅಂತ ಹೇಳಿದ್ರೆ ಎನ್ನಿಗೆ 5 ಕೊಟ್ಟಿದ್ದಾರೆ ತಾನೆ, ಹಾಗಾದರೆ ಇದು 5 ಸಕ್ಸಸ್ ಬರುತ್ತೆ. ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 5 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 31/32. ನೋಡಿ, ಇದನ್ನು ಯೂಸ್ ಮಾಡ್ಕೊಂಬಿಟ್ಟು P ಕ್ಯಾಲ್ಕುಲೇಟ್ ಮಾಡಬೇಕಷ್ಟೇ. ಅಂದರೆ 1 ಮೈನಸ್ 31/32 ಇಸ್ ಈಕ್ವಲ್ ಟು P ಆಫ್ ಎಕ್ಸ್ ಈಕ್ವಲ್ ಟು 5 ಅಂದರೆ ಇದು NC5 ಅಂದರೆ 5C5 ಇಂಟು Q ಪವರ್ 5 ಮೈನಸ್ 5 ಇಂಟು P ಪವರ್ 5. ಹೌದಾ? ಆದರೆ ಇಲ್ಲಿ ಇದೆಷ್ಟು ಬರ್ಬೋದು? 32 ಮೈನಸ್ 31 ಅಂದರೆ 1/32 ಈಸ್ ಈಕ್ವಲ್ ಟು 5C5 ಅಂದರೆ 1 ಅಲ್ಲ, P ಪವರ್ 5 ಬಂತು. P ಕ್ಯಾಲ್ಕುಲೇಟ್ ಮಾಡಬೇಕಲ್ಲ. ಸರಿ, ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇತ್ತು. ಹೌದಾ? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ದಟ್ ಇಂಪ್ಲೈಸ್ P ಪವರ್ 5 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1/2 ಹೋಲ್ ಪವರ್ 5 ಬರಿಬೋದು. P ಲೆಸ್ ದೆನ್ ಆರ್ ಈಕ್ವಲ್ ಟು 1/2 ಬರುತ್ತೆ.
ಮತ್ತು ಪ್ರಾಲಿಟಿ ಯಾವಾಗಲೂ ಗ್ರೇಟರ್ ದೆನ್ ಆರ್ ಈಕ್ವಲ್ 0 ಇರಬೇಕಲ್ಲ. ಅಂದರೆ ಪಿ ಬಿಲಾಂಗ್ಸ್ ಟು ಏನು ಬರೀಬೋದು ನಾವು 0,1/2 ಬರುತ್ತೆ ಅಷ್ಟೇ. ಹೌದಾ? ಅಂದರೆ ಆಪ್ಷನ್ ಸಿ ಬರುತ್ತೆ. ಯಾಕೆಂದರೆ ಪ್ರಾಲಿಟಿ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ತೊಗೋಬೇಕು. ಹೌದಾ? ನೋಡಿ ಈಸಿ ಇದೆ. ಡೈರೆಕ್ಟಾಗಿ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಯೂಸ್ ಮಾಡ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ. ಹೌದಾ? ನೆಕ್ಸ್ಟ್ ನೋಡಿ 66. If C and D are two events such that C is the subset of D ಅಂತ ಹೇಳಿದರೆ and P of D not equal to 0, then the correct statement among the following is ಅಂತ ಹೇಳಿದರೆ. ಹೌದಾ? C is the subset of D ಅಂತ ಹೇಳಿದರೆ n of C is less than n of D ಆಗುತ್ತೆ. ಜೊತೆಗೆ C intersection D is equal to ಸಿನೇ ಬರುತ್ತೆ. ಹೌದಾ? ನೋಡಿ ಇಷ್ಟು ಐಡಿಯಾ ಗೊತ್ತಿರಬೇಕು ನಮಗೆ. ಸಿ ಇಸ್ ದ ಸಬ್ಸೆಟ್ ಆಫ್ ಡಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸಿ ಇಸ್ ಲೆಸ್ ದೆನ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಡಿ ಆಗಲೇಬೇಕು. ಹೌದಾ? ಈಗ ನೋಡಿ ಯಾಕಂದರೆ ನೆಕ್ಸ್ಟು ಅಲ್ಲಿ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಪಿ ಆಫ್ ಸಿ ಬೈ ಡಿ ಇಸ್ ಈಕ್ವಲ್ ಟು ಪಿ ಆಫ್ ಸಿ ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಪಿ ಆಫ್ ಸಿ ಬೈ ಡಿ ಅಂದರೆ ಪಿ ಆಫ್ ಸಿ ಇಂಟರ್ಸೆಕ್ಷನ್ ಡಿ ಬೈ ಪಿ ಆಫ್ ಡಿ. ಹೌದಾ? ಪಿ ಆಫ್ ಸಿ ಇಂಟರ್ಸೆಕ್ಷನ್ ಡಿ ಅಂತ ಹೇಳಿದ್ರೆ ಪಿ ಆಫ್ ಸಿನೇ ಬರುತ್ತಲ್ಲ ಬೈ ಪಿ ಆಫ್ ಡಿ. ಅಂದರೆ ಪಿ ಆಫ್ ಸಿ ಬೈ ಪಿ ಆಫ್ ಡಿ ಬರುತ್ತೆ ವಿಚ್ ಇಸ್ ನಾಟ್ ಈಕ್ವಲ್ ಟು ಪಿ ಆಫ್ ಸಿ ಅಲ್ಲ. ಈ ಫಸ್ಟ್ ಒನ್ ಅಂತೂ ತಪ್ಪು. ನೋಡಿ ಎಲ್ಲದರಲ್ಲೂ ಪಿ ಆಫ್ ಸಿ ಬೈ ಡಿನೇ ಇದೆ. ಹೌದಾ? ಅಂದರೆ ಪಿ ಆಫ್ ಸಿ ಬೈ ಡಿ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಪಿ ಆಫ್ ಸಿ ಅಂತಿದೆ. ನೋಡಿ ಆಪ್ಷನ್ ಬಿ ನಮಗೆ ಏನು ಗೊತ್ತಿರೋದು ಪಿ ಆಫ್ ಸಿ ಬೈ ಡಿ ಅಂತ ಹೇಳಿದ್ರೆ ಪಿ ಆಫ್ ಸಿ ಬೈ ಪಿ ಆಫ್ ಡಿ ಬಂತು. ಹೌದಾ? ಜಸ್ಟ್ ಇದನ್ನು ಯೂಸ್ ಮಾಡಿದ್ದೀವಿ. ನೋಡಿ ಇದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಪಿ ಆಫ್ ಸಿ ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಅದೇ ಥರ ಸಿ ನೋಡಿಕೊಂಡೆ ಅಂದರೆ ಪಿ ಆಫ್ ಸಿ ಬೈ ಡಿ ಅಂದರೆ ಪಿ ಆಫ್ ಸಿ ಬೈ ಪಿ ಆಫ್ ಡಿ ಲೆಸ್ ದ್ಯಾನ್ ಪಿ ಆಫ್ ಸಿ ಅಂತ ಹೇಳಿದ್ದಾರೆ. ಹೌದಾ? ನೆಕ್ಸ್ಟು ಪಿ ಆಫ್ ಸಿ ಬೈ ಡಿ ಇಸ್ ಈಕ್ವಲ್ ಟು ಇದಂತೂ 100% ರಾಂಗ್ ಬರುತ್ತೆ. ಪಿ ಆಫ್ ಸಿ ಬೈ ಡಿ ಅಂತ ಹೇಳಿದ್ರೆ ನಮಗೆ ಆ್ಯಕ್ಚುಲಿ ಗೊತ್ತಿರೋ ಪಿ ಆಫ್ ಸಿ ಬೈ ಪಿ ಆಫ್ ಡಿ ತಾನೆ. ಇಲ್ಲಿ ಪಿ ಆಫ್ ಡಿ ಬೈ ಪಿ ಆಫ್ ಸಿ ಅಂತ ಕೊಟ್ಟಿದ್ದಾರೆ. ಹೌದಾ? ಇದಂತೂ ತಪ್ಪಿದು. ನೋಡಿ ಬಿ ಮತ್ತು ಸಿ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? ಆದರೆ ನೋಡಿ ಇಲ್ಲಿ ಕೇರ್ಫುಲ್ಲಾಗಿ ಸಿಂಪ್ಲಿಫೈ ಮಾಡಬೇಕು. ನಮಗೆ ಆ್ಯಕ್ಚುಲಿ ಗೊತ್ತಿರೋದು ಎನ್ ಆಫ್ ಸಿ ಲೆಸ್ ದ್ಯಾನ್ ಎನ್ ಆಫ್ ಡಿ ಗೊತ್ತಿದೆ. ಹೌದಾ? ಹಾಗಾದರೆ ಪಿ ಆಫ್ ಸಿ ಈಸ್ ಲೆಸ್ ದ್ಯಾನ್ ಪಿ ಆಫ್ ಡಿ ಇಷ್ಟೇ ಗೊತ್ತಿರೋದು. ಹೌದಾ? ಅಂದರೆ ನ್ಯೂಮರೇಟರ್ ಈಸ್ ಲೆಸ್ ದ್ಯಾನ್ ಡಿನಾಮಿನೇಟರ್ ಇದೆ ಇಲ್ಲಿ. ಹೌದಾ? ಪಿ ಆಫ್ ಸಿ ಬೈ ಪಿ ಆಫ್ ಡಿ ಇದೆ ಅಲ್ಲ. ಹೌದಾ? ನ್ಯೂಮರೇಟರ್ ಈಸ್ ಲೆಸ್ ದ್ಯಾನ್ ಡಿನಾಮಿನೇಟರ್ ಅಂತಿದೆ. ಅಂದರೆ ಪಿ ಆಫ್ ಸಿ ಬೈ ಪಿ ಆಫ್ ಡಿ ಲೆಸ್ ದ್ಯಾನ್ 1 ಬರುತ್ತಷ್ಟೆ. ನೋಡಿ ಇದನ್ನು ಯೂಸ್ ಮಾಡ್ಕೊಂಡು ಈಗ ಸಿಂಪ್ಲಿಫೈ ಮಾಡಬೇಕು. ನೋಡಿ ಇಂಪಾರ್ಟೆಂಟ್ ಈಗ ಫಾರ್ ಎಕ್ಸಾಂಪಲ್ ಪಿ ಆಫ್ ಸಿನ ಈಗ 0.2 ತೊಗೊತೀನಿ, ಪಿ ಆಫ್ ಡಿನ 0.3 ತೊಗೊಂಡೆ ಅಂದ್ಕೊಡಿ. ಅವಾಗ ಇದೇನಾಗುತ್ತೆ 2/3 2/3 ಅಂತ ಹೇಳಿದ್ರೆ 0.6 ಆಯಿತು. ಹೌದಾ? ಅಪ್ರಾಕ್ಸಿಮೇಟ್ಲಿ 0.6 ಬರುತ್ತೆ. ಅಂದರೆ ನೋಡಿ ಇದಕ್ಕಿಂತ ಇಲ್ಲಿ ಜಾಸ್ತಿ ಇದೆ ತಾನೆ. ಹೌದಾ? ಹಾಗಾದ್ರೆ ನೋಡಿ ನೆಕ್ಸ್ಟ್ ಯಾವುದಾದ್ರು ತೊಗೊಳ್ಳಿ. ಈಗ 0.4/0.5 ತೊಗೊಂಡೆ ಅಂದರೆ ಇದು 4/5 ಆಗ್ಬಿಟ್ಟು 0.8 ಆಗುತ್ತೆ. ನೋಡಿ ಇಲ್ಲಿಗಿಂತ ಇದು ಜಾಸ್ತಿ ಇರ್ತದೆ. ಹೌದಾ? ಅಂದರೆ ಪಿ ಆಫ್ ಸಿ ಬೈ ಪಿ ಆಫ್ ಡಿ ವ್ಯಾಲ್ಯೂ ಯಾವುದಕ್ಕಿಂತ ಜಾಸ್ತಿ ಇರುತ್ತೆ ನಮಗೆ ಪಿ ಆಫ್ ಸಿಗಿಂತ ಜಾಸ್ತಿ ಬರ್ಬೇಕು ತಾನೆ. ಹೌದಾ? ಅಂದರೆ ಇಲ್ಲಿ ಏನಾಗಿರುತ್ತೆ ಅಂದರೆ ನಮಗೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಪಿ ಆಫ್ ಸಿ ಬರುತ್ತೆ ಅಷ್ಟೇ. ಹೌದಾ? ಆರ್ ಈಕ್ವಲ್ ಟು ಯಾಕೆ ಬರ್ಕೊತೀವಿ ಅಂದರೆ ಪಿ ಆಫ್ ಡಿ ವ್ಯಾಲ್ಯೂ ಏನಾದರೂ 1 ಆಗಿಬಿಡ್ತು ಅಂದರೆ ಅವಾಗ ಎರಡೂ ಈಕ್ವಲ್ ಆಗುತ್ತೆ ಅಷ್ಟೇ. ಹೌದಾ? ಅದಕ್ಕೆ ಇಲ್ಲಿ ಆಪ್ಷನ್ ಬಿ ಬರುತ್ತೆ 66ಗೆ. ಹೌದಾ? ಒಂದೆರಡು ಎಕ್ಸಾಂಪಲ್ ತೊಗೊಂಬಿಟ್ಟು ಥಿಂಕ್ ಮಾಡಿದ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡಿ ನ್ಯೂಮರೇಟರ್ಗಿಂತ ವ್ಯಾಲ್ಯೂ ಜಾಸ್ತಿ ಬರ್ತಾ ಇದೆ. ನ್ಯೂಮರೇಟರ್ ಅಂದರೆ ಪಿ ಆಫ್ ಸಿ, ಅದಕ್ಕೆ
ಇದು ವ್ಯಾಲ್ಯೂ ನ್ಯೂಮರೇಟರ್ಗಿಂತ ಜಾಸ್ತಿ ಬರುತ್ತೆ ಅಂದರೆ ದಿಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಪಿ ಆಫ್ ಸಿ ಆಗಿಬಿಡುತ್ತೆ. ಹೌದಾ? ನೆಕ್ಸ್ಟ್ ಒಂದು ನೋಡಿ 67, ಇದೊಂದು ನೋಡ್ಕೊಂಡಿದ್ವಿ. ಪ್ರಾಬ್ಲಮ್ ನಂಬರ್ 67. An unbiased die with faces marked 1, 2, 3, 4, 5 and 6 is rolled 4 times ಅಂತ ಹೇಳಿದ್ದಾರೆ. Out of 4 faces value obtained, the probability that the minimum face value is not less than 2 and the maximum face value is not greater than 5 is ಅಂತ ಹೇಳಿದ್ರೆ ಅಷ್ಟೇ. ಹೌದಾ? ಅಂದರೆ ನಾಟ್ ಲೆಸ್ ದ್ಯಾನ್ 2, ನಾಟ್ ಗ್ರೇಟರ್ ದ್ಯಾನ್ 5 ಅಂತ ಹೇಳಿದ್ರೆ ಏನೇನು ಬರ್ಬೋದು ನನಗೆ? ನಾಟ್ ಲೆಸ್ ದ್ಯಾನ್ 2 ಅಂದರೆ 2ಕ್ಕಿಂತ ಕಮ್ಮಿ ಇರಬಾರ್ದು, ಬೇಕಾದ್ರೆ 2 ಇರ್ಬೋದು. ನಾಟ್ ಗ್ರೇಟರ್ ದ್ಯಾನ್ 5 ಅಂದರೆ 5ಕ್ಕಿಂತ ಜಾಸ್ತಿ ಇರಬಾರ್ದು, ಆದರೆ 5 ಇರ್ಬೋದು. ಅಂದರೆ ಇಲ್ಲಿ ಏನೇನು ಬರ್ಬೋದು ಅಂದರೆ 2, 3, 4 ಮತ್ತು 5 ಬರ್ಬೋದು. ಹೌದಾ? ನೋಡಿ, ಇದ್ರದ್ದು ಪ್ರಾಬಿಲಿಟಿ ಕೇಳಿದಾರೆ ಅಷ್ಟೇ, ಈಸಿಯಾಗಿ ಮಾಡ್ಕೋಬೋದು ಇದನ್ನು. ಫಸ್ಟ್ ಇಲ್ಲಿ ಎನ್ ಆಫ್ ಎಸ್ನ ಏನು ಬರಿಬೋದು ನಾವು? ನೋಡಿ, ಎನ್ ಆಫ್ ಎಸ್ ಒಂದು ಬರ್ಕೊಂಡು ಗೊತ್ತಾಯಿತು ಅಂದರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲಿ ನಮಗೆ ಎನ್ ಆಫ್ ಎಸ್ ಏನು ಬರ್ಕೊತೀವಿ ಅಂತ ಹೇಳಿದ್ರೆ ಟೋಟಲು 4 ಟೈಮ್ಸ್ ರೋಲ್ ಮಾಡ್ಬೇಕು ತಾನೆ. 1 ಟೈಪ್ ರೋಲ್ ಮಾಡಿದಾಗ 6 ಬರುತ್ತೆ. ಹಾಗಾದ್ರೆ 6 ಇಂಟು 6 ಇಂಟು 6 ಇಂಟು 6. ಹೌದಾ? ಇಷ್ಟು ಬರುತ್ತೆ ಅಷ್ಟೇ. ನೋಡಿ, ಇಲ್ಲಿ ಫೇವರಬಲ್ ಕೇಸಸ್ ಅಂದರೆ ಈವೆಂಟ್ ಎ ಏನೇನು ಬರ್ಬೋದು ನಮಗೀಗ? ಎ ಅಂತ ಹೇಳಿದರೆ ಏನಂತ ಹೇಳಿದರೆ ನಾಟ್ ಲೆಸ್ ದ್ಯಾನ್ 2 ಅಂತ ಹೇಳಿದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಬರಬೇಕು. ಹೌದಾ? ನೆಕ್ಸ್ಟು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5 ಬರಬೇಕು. ಅಂದರೆ ಇಲ್ಲಿ ಎಷ್ಟು ಪಾಸಿಬಿಲಿಟೀಸ್ ಇದೆ ಅಂದರೆ 2, 3, 4, 5 ಪಾಸಿಬಿಲಿಟೀಸ್ ಇದೆ. ಅಂದರೆ ಎನ್ ಆಫ್ ಎ ಬರ್ಕೋಬೇಕಾದ್ರೆ ನೋಡಿ ಕೇರ್ಫುಲ್ಲಾಗಿ ಬರೀಬೇಕು. ಟೋಟಲ್ 4 ಮಾಡ್ಕೊತೀವಿ ತಾನೆ. ಒಂದೊಂದಕ್ಕೂ ಎಷ್ಟೆಷ್ಟು ಪಾಸಿಬಿಲಿಟೀಸ್ ಇದೆ ಅಂದರೆ 4 ಪಾಸಿಬಿಲಿಟೀಸ್ ಇದೆ. 2 ಆದರೂ ಬರ್ಬೋದು, 3 ಆದರೂ ಬರ್ಬೋದು, 4 ಆದರೂ ಬರ್ಬೋದು, 5 ಆದರೂ ಬರ್ಬೋದು. ಅಂದರೆ ಇದೇನಾಗುತ್ತೆ 4 ಇಂಟು 4 ಇಂಟು 4 ಇಂಟು 4. ಹೌದಾ? ಇದು ಎನ್ ಆಫ್ ಎ. ದೇರ್ಫೋರ್ ಪ್ರಾಬಿಲಿಟಿ ಆಫ್ ಎ ಏನಾಗ್ಬಿಡುತ್ತೆ ಅಂದರೆ ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಅಂದರೆ 4 ಇಂಟು 4 ಇಂಟು 4 ಇಂಟು 4 ಬೈ 6 ಇಂಟು 6 ಇಂಟು 6 ಇಂಟು 6. ನೋಡಿ, ಸಿಂಪ್ಲಿಫೈ ಮಾಡಿ ಯಾವ್ದು ಬರುತ್ತೆ ಅಂತ ನೋಡ್ಕೋಬೇಕಷ್ಟೆ. ಅಂದರೆ 2 2s 2 3s ಇದೇ ಥರ ಮಾಡ್ಕೊಂಡು ಹೋಗ್ಬೇಕಷ್ಟೇ. 2 2s 2 3s 2 2s 2 3s 2 2s 2 3s ಅಂದರೆ 2 2s 4, 4 2s 8, 8 2s 16, 3 ಇಂಟು 3 ಇಂಟು 3 ಇಂಟು 3 ಅಂದರೆ 81 ಅಂದರೆ 16 ಬೈ 81 ಬರುತ್ತೆ ಅಷ್ಟೇ. ಅಂದರೆ ಫಸ್ಟ್ ಒನ್ ಬರುತ್ತೆ. ಹೋಯ್ತಲ್ಲ? ಅಂದರೆ ನಮಗೆ ಇಲ್ಲಿ ಈಸ್ ನಾಟ್ ಲೆಸ್ ದ್ಯಾನ್ 2 ಅಂತ ಹೇಳಿದ್ರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2 ಅಂತೇಳಿ, ನಾಟ್ ಗ್ರೇಟರ್ ದ್ಯಾನ್ 5 ಅಂದರೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5 ಅಂತೇಳಿ. ಅಂದರೆ ಟೋಟಲ್ 4 ಪಾಸಿಬಿಲಿಟೀಸ್ ಇದೆ. ಅಂದರೆ ಈಚ್ ಥ್ರೋಗೆ 4 ಪಾಸಿಬಿಲಿಟೀಸ್ ಇದೆ. ಅಂದರೆ ಎನ್ ಆಫ್ ಎ ಏನಾಗ್ಬಿಡುತ್ತೆ 4 ಇಂಟು 4 ಇಂಟು 4 ಇಂಟು 4 ಆಗ್ಬಿಡುತ್ತೆ. ಹೌದಾ? ಅದೇ ಥರ ಎನ್ ಆಫ್ ಎಸ್ ಆದರೆ ಎಲ್ಲದಕ್ಕೂ 6 ಪಾಸಿಬಿಲಿಟೀಸ್ ಇದೆ. ಯಾಕೆ 6 ಇಂಟು 6 ಇಂಟು 6 ಇಂಟು 6 ತೊಗೊಂಡ್ವಿ. ಪ್ರಾಬಿಲಿಟಿ ಕೇಳಿದ್ದಾರೆ ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಮಾಡ್ಕೊಂಡೆ ಅಂದರೆ 16 ಬೈ 81 ಬರುತ್ತೆ ಅಷ್ಟೇ. ಆಯ್ತಲ್ಲ? ನೋಡಿ, ಉಳಿದಿರೋ ಪ್ರಾಬ್ಲಮ್ಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ತೊಗೊತೀನಿ ನಾನು.